ಓಂ ಶಾಂತಿ. ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿಯ ಮುಂದುವರೆದ ಭಾಗ. ಭಗವಂತ ಏನು ಹೇಳ್ತಿದ್ದಾರೆ ಮಕ್ಕಳೇ, 850 ಕೋಟಿ ಮನುಷ್ಯಾತ್ಮರಲ್ಲಿ ನಿಮ್ಮನ್ನ ಕೆಲವರನ್ನೇ ನಾನು ಯಾಕೆ ಆಯ್ಕೆ ಮಾಡಿದ್ದೇನೆ? ಯಾಕೆ ಆಯ್ಕೆ ಮಾಡಿದ್ದೇನೆ? ವಿಶ್ವ ಪರಿವರ್ತನೆಗೋಸ್ಕರ, ವಿಶ್ವ ಕಲ್ಯಾಣಕ್ಕೋಸ್ಕರ. ಈ ಪ್ರಪಂಚ ಕಲಿಯುಗದಿಂದ ಸತ್ಯುಗಕ್ಕೆ ಪರಿವರ್ತನೆ ಆಗಬೇಕಾಗ್ತದೆ. ಆ ಪರಿವರ್ತನೆ ನನ್ನಲ್ಲಿರುವಂಥ ಶಕ್ತಿಯಿಂದನೇ ಸಾಧ್ಯವಾಗತ್ತೆ. ಆದರೆ ಆ ಶಕ್ತಿಯನ್ನು ಕೊಡಲಿಕ್ಕೆ ನನಗೊಂದು ಸಾಧನ ಬೇಕಾಗುತ್ತೆ. ಅದಕ್ಕಾಗಿ ಸತ್ಯ ಹೃದಯದವರಾದಂಥ ನಿಮ್ಮನ್ನ, ತುಂಬ ಭಕ್ತಿ ಮಾಡಿರುವಂಥ ನಿಮ್ಮನ್ನ, ತಂದೆಯ ಮೇಲೆ ನಿಜವಾದ ಪ್ರೀತಿ ಇರುವಂಥ ನಿಮ್ಮನ್ನ ಈಶ್ವರಿಯ ಕಾರ್ಯಕ್ಕೆ ಆಯ್ಕೆ ಮಾಡಿದ್ದೇನೆ. ಆದರೆ ನಿಮ್ಗೆ ಯಾವುದಕ್ಕೋಸ್ಕರ ಆಯ್ಕೆ ಮಾಡಿದೇನೋ ಆ ಕೆಲಸದಲ್ಲಿ ಸೀರಿಯಸ್ ಇದ್ದೀರಾ, ಮಾಡ್ತಾ ಇದ್ದೀರಾ. ತಮ್ಮ ಸಮಯವನ್ನ, ಸಂಕಲ್ಪವನ್ನ ಆ ಕಾರ್ಯಕ್ಕೋಸ್ಕರ ಮೀಸಲಾಗಿಟ್ಟಿದ್ದೀರಾ ಅಂತ ಬಾಬಾ ಕೇಳ್ತಾ ಇದ್ದಾನೆ. ಅಂದಮೇಲೆ ಮೊದಲು ಚೆಕ್ ಮಾಡ್ಕೊಳ್ಳಿ, ಸ್ವಪರಿವರ್ತನೆ ಆಗಿದೆಯಾ? ಹೆಂಗ್ ಗೊತ್ತಾಗುತ್ತೆ ಸ್ವಪರಿವರ್ತನೆ ಆಗಿದೆಯೋ ಇಲ್ಲೋ ಅಂತ? ಹೆಂಗ್ ಗೊತ್ತಾಗತ್ತೆ ಸ್ವಪರಿವರ್ತನೆ ಆಗಿದೆ ಇಲ್ಲೋ ಅಂತ? ಹೆಂಗ್ ಗೊತ್ತಾಗತ್ತೆ ಅನ್ನೋರೆ? ಬಾಬನ್ ಮಗು ಆದ್ಮೇಲೆ ನಾನು ಬಾಡಿಗೆ ಮನೆಯಿಂದ ಸ್ವಂತ ಮನೆ ತಗೊಂಡಿದ್ದೇನೆ. 2 ಜನ ಮಕ್ಕಳನ್ನ ಮದುವೆ ಮಾಡಿದ್ದೇನೆ. ಒಬ್ರು US ಅಲ್ಲಿದ್ದಾರೆ, ಒಬ್ರು ಡೆಲ್ಲಿಯಲ್ಲಿದ್ದಾರೆ. 3 ಜನ ಮೊಮ್ಮಕ್ಕಳಿದ್ದಾರೆ. ಹಣಕಾಸಿನ ನಮ್ಗೆ ಏನು ತೊಂದರೆ ಇಲ್ಲ, ಇವಾಗೆಲ್ಲ ಆರಾಮಾಗಿದ್ದೀವಿ. ಸ್ವಪರಿವರ್ತನೆ ಆಯ್ತು ಆಗಿಲ್ವೋ? ಇಲ್ಲ. ಆಗ್ಲಿಲ್ಲ. ಬಡವರಿಂದ ಶ್ರೀಮಂತರಾದ್ರಿ, ಬಾಡಿಗೆ ಮನೆ ಸ್ವಂತ ಮನೆಗೆ ಬಂದ್ರಿ, ಸ್ವಪರಿವರ್ತನೆ ಆಗ್ಲಿಲ್ವಾ? ಮತ್ತೆ ಸ್ವಪರಿವರ್ತನೆ ಅಂತಂದ್ರೆ ಏನು? ಮನ್ಸ ವಾಚ ಕರ್ಮಣ ನಡೆ ನೋಡಿ ಪರಿವರ್ತನೆ ಆಗಿದೆಯಾ ಚೆಕ್ ಮಾಡ್ಕೊಳ್ಬೇಕು. ಹೇಳ್ತಾರೆ, ಧನದ ಪರಿವರ್ತನೆ ಆಯ್ತು, ಜನದ ಪರಿವರ್ತನೆ ಆಯ್ತು, ಶರೀರದ ಪರಿವರ್ತನೆ ಆಯ್ತು. ಪರಿವರ್ತನೆ ಆಗ್ಬೇಕಾಗಿರೋದು ಆತ್ಮದ ಪರಿವರ್ತನೆ. ಆ ಪರಿವರ್ತನೆ ಆತ್ಮದ ಪರಿವರ್ತನೆ ಅದು ಆಗಿದೆಯೋ ಇಲ್ಲ ಅಂತ ಹೆಂಗ್ ಗೊತ್ತಾಗ್ತದೆ? ಮೊದಲು ಆತ್ಮ ಈ ಪ್ರಪಂಚದಲ್ಲಿರುವಂತ ವಿಕಾರ ತುಂಬಿರುವಂತ ವಸ್ತು ವ್ಯಕ್ತಿಗಳ ಜೊತೆಗಿತ್ತು, ಹೌದಾ? ದೇಹ, ದೇಹಭಾನ, ವಸ್ತುಗಳು, ಇದರ ಜೊತೆಗೆ ನಾನು ಸಂಬಂಧದಲ್ಲಿ ಬಂದಾಗ ಅದರಲ್ಲಿ ಏನು ನೆಗೆಟಿವ್ ಎನರ್ಜಿ ಇದೆ ಅದರ ಪ್ರಭಾವ ನನ್ನ ಮೇಲೆ ಬೀಳ್ತಾ ಇತ್ತು. ಈಗ ನಾನು ನನ್ನ ಮನಸ್ಸು ಬುದ್ಧಿನ ಯಾರ ಜೊತೆಗೆ ಇಡಬೇಕು? ಪರಮಾತ್ಮನ ಜೊತೆಗೆ. ಪರಮಾತ್ಮನ ಜೊತೆಗೆ, ತಂದೆಯ ಜೊತೆಗೆ, ದೇವರ ಜೊತೆಗೆ, ಭಗವಂತ, ಶಿವ, ಏನೇ ಹೇಳಿ, ಏನೇ ಹೆಸರು ಹೇಳಿದ್ರು ಕೂಡ ಒಬ್ರೆ. ಓಕೆ, ಅವರಲ್ಲಿ ಇಟ್ಟಾಗ ಮೊದಲ ಪರಿವರ್ತನೆ ಬರೋದು ಆತ್ಮದಲ್ಲಿ ಶಾಂತಿ, ಸುಖ, ಸಂತೋಷ, ನೆಮ್ಮದಿ, ಪವಿತ್ರತೆ, ಶಕ್ತಿ, ಇದರ ಅನುಭವ ನಿಮ್ಗೆ ಆಗತ್ತೆ ಅಲ್ವಾ? ಸ್ನಾನ ಮಾಡಿದಾಗ ಏನಾಗತ್ತೆ? ಶರೀರ ಹಗೂರಾಗಿದ್ದು ಗೊತ್ತಾಗತ್ತಲ್ವಾ? ಬಟ್ಟೆ ವಾಶ್ ಮಾಡಿದ್ರೆ ಏನಾಗ್ತದೆ? ಬಟ್ಟೆ ಕ್ಲೀನ್ ಆಗಿದ್ದು ಗೊತ್ತಾಗತ್ತಲ್ವ? ಹಾಗೆ ರಾಜಯೋಗ ಮಾಡೋದ್ರಿಂದ ಆತ್ಮದಲ್ಲಿ ಪರಿವರ್ತನೆ ಹೇಳೋದು ಏನಾಗಬೇಕು? ಪರಿವರ್ತನೆ, ಬದಲಾವಣೆ. ಓಕೆ, ಮೊದಲೇನಿತ್ತು ಆತ್ಮದಲ್ಲಿ? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಇವಾಗ ಏನಿದೆ? ಶಾಂತಿ, ಪ್ರೀತಿ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ. ಅವಾಗ ನಿಮ್ಮಲ್ಲಿ ಚೆಕ್ ಮಾಡ್ಕೊಳ್ಬೇಕು, ಇವತ್ತು ನನ್ನಲ್ಲಿ ಯಾವ ಸಂಸ್ಕಾರ ಇದೆ, ಯಾವ ಸ್ಟಾಕ್ ಇದೆ ಹೇಳೋದನ್ನ ನಾನೇನ್ ಮಾಡ್ಬೇಕಾಗ್ತದೆ? ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಸರಿ, ಮುಂದೆ ಸ್ವಪರಿವರ್ತನೆ ಆಯ್ತು. ಮುಂದೆ ವಿಶ್ವ ಪರಿವರ್ತನೆ. ವಿಶ್ವ ಪರಿವರ್ತನೆ. बाबा ಹೇಳ್ತಾರೆ, ಎರಡನೇದು स्वप्रति व अपने ब्राह्मण परिवार के प्रति भी परिवर्तक बनना, क्योंकि पहले तो चैरिटी बिगिन्स एट होम है ना. ಸ್ವಪರಿವರ್ತನೆ, ಆತ್ಮದ ಪರಿವರ್ತನೆ ಆದಾಗ ನೆಕ್ಸ್ಟ್
ಪರಿವರ್ತನೆ ಯಾವ್ದ್ರಲ್ಲಿ ಬರಬೇಕು? ವಿಶ್ವ ಪರಿವಾರ. ಬ್ರಾಹ್ಮಣ ಆ ಬ್ರಾಹ್ಮಣ ಚಾರಿಟಿ. ಬ್ರಾಹ್ಮಣ ಪರಿವಾರ. ಏನ್ ಹೇಳಿ? ಬ್ರಾಹ್ಮಣ ಬ್ರಾಹ್ಮಣ ಪರಿವಾರದ ಪ್ರತಿ ಪರಿವರ್ತಕರಾಗ್ಬೇಕು. ಯಾಕಂತಂದ್ರೆ ಚರಿತ್ರೆ ಹೇಳೋದು ಎಲ್ಲಿಂದ ಆರಂಭ ಆಗ್ಬೇಕು? ಬ್ರಾಹ್ಮಣ ಮನೆಯಿಂದ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಮನೆಯಿಂದ ಹೇಳೋದು ಚರಿತ್ರೆ ಹೇಳೋದು ಆರಂಭ. ಸರಿ, ಓಕೆ. ಈಗ ಬ್ರಾಹ್ಮಣ ಅಂತಂದ್ರೆ ಯಾರು? ನಾವು ಆತ್ಮಗಳು. ನಾವು ಆತ್ಮಗಳು. ಸರಿ, ಸಾಧನ. ಬ್ರಾಹ್ಮಣ ಅಂತ ಯಾರಿಗೆ ಹೇಳ್ತಾರೆ? ಯಾರು ಸ್ವಯಂ ಪರಿವರ್ತನೆ ಮಾಡ್ಕೊಂಡು ವಿಶ್ವ ಪರಿವರ್ತನೆ ಮಾಡ್ತಿದ್ದಾರೋ ಅವ್ರಿಗೆ. ಲೌಕಿಕದಲ್ಲಿ ಬ್ರಾಹ್ಮಣರು ಅಂತ ಯಾರಿಗೆ ಹೇಳ್ತಾರೆ? ಬೇರೆಯವ್ರಿಗಷ್ಟೇ ಅಲ್ಲ, ಆ? ಪುರೋಹಿತ್ಯ. ಬೇರೆಯವ್ರಿಗಷ್ಟೇ ಅಲ್ಲ, ಸಾಲ್ವ್ ಮಾಡೋರಿಗೆ. ಆ ಭಕ್ತರ, ಮನುಷ್ಯಾತ್ಮರ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ಭಗವಂತನ ಕೈಯಲ್ಲಿ ಯಾರು ಸಾಧನವಾಗಿಡ್ತಾರೋ, ಭಗವಂತನ ಶಕ್ತಿಯಿಂದ ಅವ್ರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಓಕೆ. ಡಾಕ್ಟ್ರು ಮೆಡಿಸಿನ್ ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ? ದೇವ್ರನ್ನ ನೆನ್ಪು ಮಾಡ್ಬಿಟ್ಟು ಕೊಡ್ತಾರ? ಇಲ್ಲ. ಇಲ್ಲ. ಬೇಕರಿ ಒಂದು ಬ್ರೆಡ್ ಕೊಡ್ಬೇಕಾದ್ರೆ ದೇವ್ರ ನೆನ್ಪು ಮಾಡ್ಬಿಟ್ಟು ಕೊಡ್ತಾರ? ಇಲ್ಲ. ಆದರೆ ಬ್ರಾಹ್ಮಣರು ಪೂಜೆ ಮಾಡ್ಬೇಕಾದ್ರೆ, ಭಗವಂತನ ನೆನಪು ಮಾಡಕ್ ಕೊಡ್ತಾರೆ. ಪ್ರಸಾದ ಕೊಡ್ಬೇಕಾದ್ರೆ, ಭಗವಂತನ ನೆನಪು ಮಾಡಕ್ ಕೊಡೋದು ಅಲ್ವಾ? ಯಾವುದಾದ್ರೂ ಆತ್ಮ ತಮ್ಮ ಸಮಸ್ಯೆ ಪರಿಹಾರ ಮಾಡ್ಕೊಳ್ಬೇಕು ಭಗವಂತನಿಂದ ಅಂತಂದ್ರೆ ಯಾರ ಹತ್ರ ಹೋಗ್ತಾರೆ? ಭಗವಂತನ ಹತ್ರ. ಬ್ರಾಹ್ಮಣರ ಹತ್ರ ಹೋಗ್ತಾರೆ, ಅಲ್ವಾ? ಏನ್ ಮಾಡೋದು? ಭಗವಂತನ ಹತ್ರ ಡೈರೆಕ್ಟ್ ಆಗಿ ಕೇಳಲಿಕ್ಕೆ ಆಗದಿದ್ದಾಗ, ಪರಿಚಯ ಇಲ್ದಿದ್ದಾಗ ಬ್ರಾಹ್ಮಣರ ಮೂಲಕ ಹೋಗಿ ಬ್ರಾಹ್ಮಣರ ಮೂಲಕ ಏನ್ ಮಾಡ್ತಾರೆ? ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ಮೇಲೆ ನೀವ್ ಯಾರು? ಬ್ರಾಹ್ಮಣನು. ಬ್ರಾಹ್ಮಣ. ಈಗ ಬ್ರಾಹ್ಮಣ ಪರಿವಾರ ಅಂತಂದ್ ಏನು? ಬ್ರಾಹ್ಮಣರ ಪರಿವಾರ ಅಂತಂದ್ರೆ ಯಾರು? ಬೇರೆಯವ್ರ ಕಷ್ಟ ದೂರ ಮಾಡಂತ. ಬ್ರಾಹ್ಮಣ ಪರಿವಾರದಲ್ಲಿ ಯಾರ್ಯಾರು ಬರ್ತಾರೆ? ತಂದೆ ತಾಯಿ ಅಣ್ಣ ತಮ್ಮ. ಇಲ್ಲ. ಬ್ರಾಹ್ಮಣ ಪರಿವಾರನ ಲೌಕಿಕ ಪರಿವಾರ. ಲೌಕಿಕ ಬ್ರಾಹ್ಮಣ ಪರಿವಾರದಲ್ಲಿ ಯಾರು ಬರ್ತಾರೆ? ಭಗವಂತನಿಂದ ಯಾರು ಜ್ಞಾನವನ್ನ ಪಡ್ಕೊಂಡಿರ್ತಾರೆ ಅವರು ಬ್ರಾಹ್ಮಣ ಪರಿವಾರದಲ್ಲಿ ಬರ್ತಾರೆ, ಅಲ್ವಾ? ಹ್ಮ್. ಸರಿ, ಇದು ನಾವು ನಾರ್ಮಲ್ ಆಗಿ ತೆಗೆದುಕೊಳ್ಳುವಂತ ಅರ್ಥ. ಹ್ಮ್ ಅದೇ ಅರ್ಥನ ಅಥವಾ ಅಲ್ಲಿ ಗೂಢಾರ್ಥ ಏನಾದ್ರು ಇರ್ಬೋದಾ? ಇರ್ಬೋದು. ಇರಬಹುದು. ಏನಿರ್ಬೋದು ಹಂಗಿದ್ರೆ? ಯಾರು ದೇವಿ ದೇವತಾ ಧರ್ಮದವ್ರು ಇದ್ದಾರೋ ಅವರೆಲ್ಲ ಬ್ರಾಹ್ಮಣರಾಗ್ತಾರೆ. ಆಗ್ತಾರೆ, ಸರಿ. ಆದ್ರೆ ಬ್ರಾಹ್ಮಣ ಪರಿವಾರ ಅಂದ್ರೆ ಯಾರ ಪರಿವಾರ ಅಂತಂದ್ರೇನು? ನಾನು, ನನ್ನ ಕುಟುಂಬ, ನನ್ನ ಸಂಸಾರ, ನನ್ನ ಜೊತೆಲಿ ಇರುವಂಥವ್ರು, ನಾನು ಮಾಡುವಂಥ ಕೆಲಸಕ್ಕೆ ನನಗೆ ಸಹಯೋಗ ಕೊಡುವಂಥವ್ರು, ಅದಕ್ಕೆ ಪರಿವಾರ ಅಂತ ಹೇಳ್ತಾರೆ. ಹೀಗೆ ಆಟೋ ಡ್ರೈವರ್ಗೆ ನಾವು ಪರಿವಾರ ಅಂತ ಹೇಳ್ತೀವ? ಅಂಗಡಿಯವನಿಗೆ ಪರಿವಾರ ಅಂತ ಹೇಳ್ತೀವ? ಇಲ್ಲ. ಯಾಕೆ? ಆಟೋ ಡ್ರೈವರ್ ಹತ್ರ ಹೋಗ್ತೀವಿ, ಆಟೋ ಬಾಡಿಗೆ ತಗೊಳ್ತಾ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಬಂದ್ಬಿಡ್ತೀವಿ, ಅಲ್ಲಿ ಕೆಲಸ ಚಾಪ್ಟರ್ ಕ್ಲೋಸ್. ಅವನು ಓಕೆನಾ? ಅವನೇ ನಮ್ಮ ಮೇಲೆ ದಯೆ ತೋರಿಸ್ತಾ ಇಲ್ಲ. ಯಾಕೆ ಹೇಳಿ? ಅವನು ಮಾಡಿರುವಂತ ಕರ್ಮಕ್ಕೆ ಅವನೇನ್ ಮಾಡಿದ ಫಲವನ್ನ ತೆಗೆದುಕೊಂಡಿದ್ದಾನೆ. ಕಿರಾಣಿ ಅಂಗಡಿಗೆ ಹೋಗ್ತೀವಿ, ಐಟಮ್ ತಗೊಳ್ತೀವಿ, ಹಣ ಕೊಟ್ಬಿಟ್ಟು ಬರ್ತೀವಿ, ಅಲ್ವಾ? ಅವ್ರೇನಾದ್ರು ನಿಮ್ಗೆ ಸಹಾಯ ಮಾಡಿದಾರಾ? ಇಲ್ವಲ್ಲ. ಅವನು ಮಾಡಿರೋ ಪ್ರಾಡಕ್ಟ್ಗೆ ಲಾಭ ಮಾಡ್ಕೊಂಡಿದ್ದ, ಅಲ್ವಾ? ಅವರನ್ನ ಪರಿವಾರ ಅಂತ ಹೇಳಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ. ಪರಿವಾರ ಅಂತ ಯಾರಿಗೆ ಹೇಳ್ಬೋದು? ಯಾರು 21 ಜನ್ಮಗಳಲ್ಲಿ ಯಾರು ನಿಮ್ಗೆ ಸಹಾಯ ಮಾಡ್ತಾರೋ, ಸಹಯೋಗ ಮಾಡ್ತಾರೋ, ಅದರ ಪ್ರತಿ ಅವ್ರು ಏನು ನಿಮ್ಮ ಹತ್ರ ಏನ್ ಮಾಡಬಾರ್ದು? ತೆಗೆದುಕೊಳ್ಬಾರ್ದು, ಅಲ್ವಾ? ನೀವು ಹಾಸ್ಪಿಟ್ಲಲ್ಲಿ ಇರ್ತೀರಾ, ಯಾರೋ ಒಬ್ರು ಕೇರ್ ಟೇಕರ್ನ ಇಟ್ಕೊಂಡಿರ್ತೀರಾ, ದಿನಕ್ಕೆ 500 ರೂಪಾಯಿ ಕೊಡ್ತೀರಾ, ಅವ್ರು ನಿಮ್ ಪರಿವಾರದವ್ರು ಹೌದೋ ಅಲ್ವೋ? ಅಲ್ಲ. ಅಲ್ಲ. ಯಾರೊಬ್ರು ನಿಮ್ಮ ಮನೆಯವರೇ ಬಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಹಯೋಗ ಕೊಡ್ತಾರೆ, ಅವ್ರೇನು ಹಣ ತಗೊಳಲ್ಲ, ಅವಾಗ ಅವ್ರ ಪರಿವಾರ ಹೌದೋ ಅಲ್ವೋ? ಹೌದು. ಹೀಗೆ ಹೇಳಿ, ಬ್ರಾಹ್ಮಣ ಪರಿವಾರ ಅಂದ್ರೆ ಯಾರು? ಯಾರು ನಮ್ ಜೊತೆಲಿ 21 ಜನ್ಮದಲ್ಲಿ ಬರ್ತಾರೆ ಸತ್ಯುಗ ತ್ರೇತಾಯುಗದಲ್ಲಿ, ಅವರೆಲ್ಲ ಅವರು ಯಾವುದೇ ಫಲ ಅಪೇಕ್ಷೆ ಮಾಡದೇ ಇರೋ. ಸರಿ, ಬ್ರಾಹ್ಮಣ ಪರಿವಾರ ಅಂತಂದ್ರೆ ಬ್ರಾಹ್ಮಣ ಕಾರ್ಯಕ್ಕೆ ಸಹಯೋಗ ಕೊಡುವಂಥವರು. ಬ್ರಾಹ್ಮಣ ಪರಿವಾರ ಅಂತಂದ್ರೆ ಯಾರು? ಬ್ರಾಹ್ಮಣ ಕಾರ್ಯಕ್ಕೆ ಸಹಯೋಗ ಕೊಡೋರು. ಅಂದ್ರೆ ಬ್ರಹ್ಮಾರವರ ಮೂಲಕ ಜ್ಞಾನವನ್ನ ಕೊಡಲಿಕ್ಕೆ, ಬ್ರಹ್ಮ ಜ್ಞಾನವನ್ನ ಕೊಡ್ಲಿಕ್ಕೆ, ಶಿವ ಜ್ಞಾನವನ್ನ ಕೊಡ್ಲಿಕ್ಕೆ ಏನ್ ಮಾಡುವಂತವ್ರು? ಜೊತೆಲಿರುವಂತ. ಪರಿವಾರ ಇರೋದು ಒಬ್ರು ಇರ್ತಾರೋ ತುಂಬಾ ಜನ ಇರ್ತಾರೋ? ತುಂಬಾ ಜನ.
10 ಮಂದಿ. Okay. ಹಾಗಿದ್ರೆ ಯಾರ್ಯಾರು ಬ್ರಾಹ್ಮಣ ಪರಿವಾರ ಅಂತಂದ್ರೆ? ನಾವೆಲ್ಲ ಬ್ರಹ್ಮಕುಮಾರ ಕುಮಾರಿಯರೆಲ್ಲರೂ ಬ್ರಾಹ್ಮಣ ಪರಿವಾರ. ಸರಿ. ಓಕೆ. ನೀವ್ಯಾರು? ಆತ್ಮ. ಏನಾಗಿದ್ದೀರಿ? ಆತ್ಮ. ಬ್ರಾಹ್ಮಣ ಆಗಿದ್ದೀರಿ. ಇವಾಗ ಏನಾಗಿದ್ದೀರಿ? ಬ್ರಾಹ್ಮಣ. ನಿಮ್ಮ ಪರಿವಾರ ಯಾರು ಅಂತಂದ್ರೆ ಶಿವಬಾಬಾ, ಬ್ರಹ್ಮ ಬಾಬಾ, ಮನ ಬುದ್ಧಿ ಸಂಸ್ಕಾರ, ಶರೀರ. ಇದು ಬೇಕೋ ಬೇಡವೋ? ಬೇಕು. ಈಶ್ವರ್ಯ ಪರಿವಾರದವ್ರು ಆಮೇಲೆ. ಫಸ್ಟ್ ಯಾರಿಗೆ ಬೇಕು? ಯಾರು ಬೇಕು? ಬ್ರಹ್ಮ ಬಾಬಾ. ಅಪ್ಪ ಅಮ್ಮ ಬೇಕೋ ಬೇಡವೋ? ಬೇಕು. ಬೇಕು. ಪರಿವಾರದಲ್ಲಿ ಫಸ್ಟಿಗೆ ಬರೋದು ಯಾರು? ಬ್ರಹ್ಮ ಬಾಬಾ. ಶಿವಬಾಬಾ, ಬ್ರಹ್ಮ ಬಾಬಾ. ಅವ್ರು ನಿಮ್ ಕುಟುಂಬದವರ ಬೇರೆಯವರು? ನಮ್ ಕುಟುಂಬ. ಅವ್ರನ್ನ ಯಾಕೆ ಬಿಟ್ಬಿಟ್ರಿ? ಯಾಕೆ ಬಿಟ್ಬಿಟ್ರಿ? ಕಾರಣ ಏನು ಅಂತಂದ್ರೆ ಬ್ರಾಹ್ಮಣ ಪರಿವಾರ ಅಂತ ಶರೀರದ ಪರಿವಾರ ನೆನಪಿಗೆ ಬಂದ್ಬಿಡ್ತು. ಯಾವ ಪರಿವಾರ ಮರ್ತ್ ಬಿಟ್ವಿ? ತಂದೆ ತಾಯಿ. ಆತ್ಮ ಹೇಳೋದನ್ನ ಮರ್ತ್ ಬಿಟ್ವಿ. ಏನ್ ಹೇಳೋದನ್ನ ಮರ್ತ್ ಬಿಟ್ವಿ? ಆತ್ಮ. ಅಂದ್ಮೇಲೆ ಬ್ರಾಹ್ಮಣ ಕಾರ್ಯಕ್ಕೆ ನೀವು ಹೋದಾಗ ನಿಮ್ ಜೊತೆಗೆ ಬಾಪ್ ದಾದ ಬೇಕೋ ಬೇಡವೋ? ಬೇಕು. ಅವರಿಲ್ದೇನೆ ನೀವು ಬ್ರಾಹ್ಮಣ ಕಾರ್ಯ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಮನಬುದ್ಧಿ ಸಂಸ್ಕಾರ ಇಲ್ಲದೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಶರೀರ ಇಲ್ಲದೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಅಲ್ಲಿ ವಾತಾವರಣ ವಾಯುಮಂಡಲ ರೆಡಿ ಮಾಡ್ಬೇಕು ಅಂತಂದ್ರೆ ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ಬೇಕೋ ಬೇಡವೋ? ಬೇಕು. ಓಕೆ. ಬೇರೆ ಆತ್ಮಗಳು ಬೇಕು, ಒಪ್ಕೊಳ್ಳೋಣ. ನಿಮಿತ್ತದವ್ರು ಬೇಕು, ಟೀಚರ್ಸ್ ಬೇಕು, ಅಣ್ಣಂದರಿ ಬೇಕು, ಎಲ್ಲ ಒಪ್ಕೊಳ್ಳೋಣ. ಆದ್ರೆ ಮುಖ್ಯವಾಗಿ ಬಾಬಾ ಹೇಳ್ತಾ ಇರೋದೇನು ಅಂತ ತಿಳಿದಿದ್ರೆ ಬ್ರಾಹ್ಮಣ ಕಾರ್ಯಕ್ಕೆ ಸಂಬಂಧಪಟ್ಟಂತ ಸಾಧನಗಳು ಕೂಡ ಬೇಕು ಅಲ್ವಾ? ಹೋಗ್ಬೇಕಾದ್ರೆ ಬ್ರಾಹ್ಮಣರು ಏನ್ ಮಾಡ್ತಾರೆ? ಗಂಟೆ ತಗೊಂಡು ಹೋಗ್ತಾರೆ, ಆರತಿ ತಗೊಂಡು ಹೋಗ್ತಾರೆ ಅಲ್ವಾ? ಸಂಬಂಧಪಟ್ಟಿದ್ದನ್ನು ತಗೊಂಡು ಹೋಗ್ತಾರಲ್ವಾ? ಯಾಕಂದ್ರೆ ಎಲ್ಲರ ಹತ್ರನೂ ಕೂಡ ಎಲ್ಲಾ ಸಾಧನಗಳು ಇರೋದಿಲ್ಲ. ಹಾಗೆ ಸಾಧನಗಳು ಯಾವುದು? ಮನಬುದ್ಧಿ ಸಂಸ್ಕಾರ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ನಿಮ್ಮಲ್ಲಿ ಪರಿವರ್ತನೆ ಹೇಗೆ ಇರಬೇಕು ಅಂತ ಮೊದಲು ಆತ್ಮದಲ್ಲಿ ಕಾಣಿಸಿಕೊಳ್ಳುವಂತಹ ಶಾಂತಿ ಸುಖ ಸಂತೋಷ ಆನಂದ ನೆಕ್ಸ್ಟ್ ಮನಬುದ್ಧಿ ಸಂಸ್ಕಾರಕ್ಕೆ ಏನಾಗ್ಬೇಕು? ಟ್ರಾನ್ಸ್ಫರ್ ಆಗ್ಬೇಕು. ಆಮೇಲೆ ಎಲ್ಲಿ ಟ್ರಾನ್ಸ್ಫರ್ ಆಗ್ಬೇಕು? ವಿಶ್ವಕ್ಕೆ. ಶರೀರಕ್ಕೆ ಟ್ರಾನ್ಸ್ಫರ್ ಆಗ್ಬೇಕು. ವಿಶ್ವಕ್ಕೆ ಆಮೇಲೆ ನೋಡೋಣ. ಆಮೇಲೆ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ಚರಿತ್ರೆ ಇರೋದು ಎಲ್ಲಿಂದ ಆರಂಭ ಆಗ್ಬೇಕಂತೆ? ಮನೆ. ಯಾವ ಮನೆಯಿಂದ? ಮನೋಬುದ್ಧಿ. ಆತ್ಮದ ಮನೆಯಿಂದ. ಆತ್ಮ ಎಲ್ಲಿದೆ? ಪ್ರಕೃತಿ. ಪ್ರಕೃತಿಯಲ್ಲಿದೆ. ಆದ್ಮೇಲೆ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? ಪ್ರಕೃತಿ. ಅಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಅಲ್ವಾ? ನೋಡಿ, ಪ್ರತಿಯೊಂದು ವಿಷಯಕ್ಕೆ ನಾವು ಶರೀರದಿಂದ ಕಂಪ್ಯಾರಿಸನ್ ಮಾಡೋದಕ್ಕೆ ಮೊದಲು ನನ್ನ ಅಪ್ಪ ಅಮ್ಮನಿಗೆ, ಶರೀರದ ಅಪ್ಪ ಅಮ್ಮನಿಗೆ ಜ್ಞಾನ ಕೊಡ್ಬೇಕಪ್ಪ, ಪತಿಗೆ ಜ್ಞಾನ ಕೊಡ್ಬೇಕಂತ ಅಲ್ಲಿಗೆ ಹೋಗ್ಬಿಡ್ತೀವಿ. ಅಲ್ಲಿಗೆ ಹೋಗಿ ಬೇಡ ಅಂತ ಹೇಳಿಲ್ಲ ಬಾಬಾ. ಆದ್ರೆ ಮೊದಲು ಆರಂಭ ಎಲ್ಲಿಂದ ಆಗ್ಬೇಕು? ಆತ್ಮದ ಮನೆಯಿಂದ. ಭಗವಂತ ಬಂದ್ಬಿಟ್ಟು ಎಲ್ಲಿ ಕೂತ್ಕೊಳ್ತಾರೆ? ಆತ್ಮ. ಭ್ರಕುಟಿಯಲ್ಲಿ, ನಿಮ್ಮ ಪಕ್ಕದಲ್ಲಿ. ಅಲ್ಲಿ ತಾನೇ ಕೂತ್ಕೊಳ್ತಾರೆ. ಅಂದ್ಮೇಲೆ ಅಲ್ಲಿಂದ ತಾನೇ ಆರಂಭ ಆಗ್ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಮೊದಲು ಆತ್ಮನಲ್ಲಿ ಅನುಭವ ಆಗದೇನೆ, ಮನಬುದ್ಧಿ ಸಂಸ್ಕಾರ ಶರೀರದಲ್ಲಿ ಬದಲಾವಣೆ ಅನುಭವ ಆಗದೇನೆ ಮುಂದೆ ನೀವು ವಿಶ್ವ ಪರಿವರ್ತಕರಾಗಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತೋ? ಅರ್ಥ ಆಗಿಲ್ವೋ? ಹಂಗಂದ್ರೇನು? ಅಮೃತ ವೇಳೆ ಸಾಯಂಕಾಲದ ವಿಶ್ವ ಪರಿವರ್ತಕ, ವಿಶ್ವ ಕಲ್ಯಾಣಕಾರಿ, ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಅಂತ ಕೂತ್ಕೊಳ್ಳೋದು. ಏನ ನನ್ನಿಂದ ಶಕ್ತಿ ಎಲ್ಲಿ ಹೋಗ್ತಾ ಇದೆ? ವಿಶ್ವಕ್ಕೆ 3 ಲೋಕಕ್ಕೆ ಹೋಗ್ತಾ ಇದೆ. ಹಿಂಗ್ ಹೋಗ್ತಾ ಇದೆ? ಕಿರಣದ ಮೂಲಕ ಹೋಗ್ತಾ ಇದೆ. ಯಾವ ಬಣ್ಣದ ಕಿರಣ? ಬಿಳಿ ಬಣ್ಣ. ಬಿಳಿ ಬಣ್ಣದ ಕಿರಣ. ಸರಿ. ಅಷ್ಟು ಕಿರಣ ಆದ್ಮೇಲೆ ಕುತ್ಕೊಂಡಾಗ ಮತ್ತೆ ಲೌಕಿಕ ಕರ್ಮ ಕ್ಷೇತ್ರಕ್ಕೆ ಬಂದಾಗ ಟೆನ್ಷನ್, ಚಿಂತೆ, ಅಶಾಂತಿ, ದುಃಖ, ಜಗಳ, ಚಿಡ್ಚಿಡಿಯಾಪನ್ನ, ಹೊಟ್ಟೆ ಕಿಚ್ಚು. ಎಲ್ಲಿ? ಮನೆ. ಯಾವ ಮನೆಯಲ್ಲಿ? ಪ್ರಕೃತಿ. ಆತ್ಮದ ಮನೆಯಲ್ಲಿ. ಅವಾಗ ನೀವು ವಿಶ್ವ ಕಲ್ಯಾಣ ಕಾರ್ಯ ಆದ್ರೂ ಆಗಿಲ್ವೋ? ಅದೇನರ್ಥ? ಇನ್ನು ಒಳಗಡೆ ಇನ್ನು ಪರಿವರ್ತನೆ ಆಗಿಲ್ಲ. ಬರೀ ಬಾಯಲ್ಲಿ ಮಾತ್ರ ಬಂದಿದೆ ಹೊರತು ಆಕ್ಚುಲಿ ಬದಲಾವಣೆ ಆಗಿಲ್ಲ. ಇದನ್ನು ಬಾಬಾ ಹೇಳ್ತಾ ಇರೋದು. ನಿಮಗೆ ನೀವು ನಾನು ವಿಶ್ವ ಪರಿವರ್ತಕ ಅಂತ ಸರ್ಟಿಫಿಕೇಟ್ ಕೊಟ್ಕೊಳ್ಳೋದಲ್ಲ, ನಿಜವಾಗ್ಲೂ ನೀವು ವಿಶ್ವ ಪರಿವರ್ತಕರಾದ್ರೆ ಮೊದಲನೇದಾಗಿ ನಿಮಗೆ ಈಶ್ವರಾನುಭೂತಿ ಆಗಬೇಕು. ಮತ್ತೆ ನೆಕ್ಸ್ಟ್ ನೀವು ಬ್ರಾಹ್ಮಣ ಕರ್ಮವನ್ನ ಮಾಡ್ಲಿಕ್ಕೆ ನಿಮ್ಮ ಪರಿವಾರ ನಿಮ್ಗೆ ಸಹಯೋಗ ಕೊಡಬೇಕು. ಲೌಕಿಕದಲ್ಲೂ ಕೂಡ ನಾವೇನ್ ಮಾಡ್ತೀವಿ?
ಅಣ್ಣವ್ರೆ ನಮ್ಗೇನು ಸೆಂಟರ್ಗೆ ಹೋಗ್ಬೇಕು ಅಂತ ಇದೆ, ಸೇವೆ ಮಾಡ್ಬೇಕು ಅಂತ ಇದೆ, ಧನ ಸೇವೆ ಮಾಡ್ಬೇಕು ಅಂತಿದೆ, ಅದೇನ್ ಮಾಡೋದು? ನಮ್ಮ ಪರಿವಾರ ನಮ್ಗೆ ಸಪೋರ್ಟೇ ಮಾಡಲ್ಲ. ಯಾರು ಸಪೋರ್ಟ್ ಕೊಡಲ್ಲ? ಶರೀರ ಸಪೋರ್ಟ್ ಕೊಡಲ್ಲ. ಯಾರೋ ಶರೀರ ಸಪೋರ್ಟ್ ಕೊಡಲ್ಲ. ಶರೀರಕ್ಕಿಂತ ಮೊದಲು ಮನಸ್ಸು ಬುದ್ಧಿ ಇದೆಯಲ್ಲ. ಅದು support. ನಾವು ಮನೆಯವ್ರ ಸಪೋರ್ಟ್ ಕೊಡೋದಿಲ್ಲ, ಮಕ್ಕಳು ಸಪೋರ್ಟ್ ಕೊಡೋದಿಲ್ಲ, ಅತ್ತೆ ಮಾವ ಸಪೋರ್ಟ್ ಕೊಡಲ್ಲ. ಆ ಥರದ ನಾಲ್ಕನೇದದು ಜನ. ಮೊದಲು ನಿಮ್ಮ ಮನಸ್ಸು ಬುದ್ಧಿ ಸಪೋರ್ಟ್ ಕೊಡತ್ತಾ ನೋಡ್ಕೊಳ್ಳಿ. ಮನಸ್ಸು ಬುದ್ಧಿ ಸಪೋರ್ಟ್ ಕೊಡೋದು ಅಂತಂದ್ರೆ ಇನ್ನು ಮನಸ್ಸು ಮಾಡಲ್ಲ. ಯೋಗ ಮಾಡ್ಲಿಕ್ಕೆ ಕೂತ್ಕೊಂಡಾಗ ಅದಕ್ಕೆ ಗೋಬಿ ಮುಂಚೂರಿ ತಿನ್ಬೇಕು ಅಂತ ಅನ್ಸುತ್ತೆ, ಮಸಾಲೆ ಪುರಿ ತಿನ್ಬೇಕು ಅಂತ ಅನ್ಸುತ್ತೆ, ಬಟ್ಟೆ ತಗೊಳ್ಬೇಕು ಅಂತ ಅನ್ಸುತ್ತೆ, ಊರು ಸುತ್ತಬೇಕು ಅಂತ ಅನ್ಸುತ್ತೆ, ವೆರೈಟಿ ತಿಂಡಿ ತಿನ್ಬೇಕು ಅಂತ ಅನ್ಸುತ್ತೆ, ಮಾರ್ಕೆಟ್ನಲ್ಲಿ ಹೊಸ ಡಿಸೈನ್ ಇದೆ, ಯಾವ ಬಟ್ಟೆ ಬಂದಿದೆ ಅಂತ ಅನ್ಸುತ್ತೆ, ಮೊಮ್ಮಕ್ಕಳ ನೆನಪಾಗತ್ತೆ. ಅದೇನರ್ಥ? ಮನೋಬುದ್ಧಿನೇ ಸಚ್ಚೆ. ಮನ ಬುದ್ಧಿನೇ ನಿಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಅಲ್ಲಿ ಈಶ್ವರನ ಅನುಭೂತಿ ಆಗಿರಲ್ಲ. ಮನ ಬುದ್ಧಿಗೆ ಬೇಕಾಗಿರೋ ಶಾಂತಿ ಸುಖ ಸಿಗದೇ ಇರುವಂತ ಕಾರಣದ ಅದು ನಿಮ್ಗೆ ಸಪೋರ್ಟು ಮಾಡಲ್ಲ. ನಿಮ್ಮ ಮನೇಲಿ ಒಂದು ಸಣ್ಣ ಮಗು ಇದೆ, ಅದಕ್ಕೆ ಸುಮ್ಮನೆ ಕುಡಿಸಿದ್ರೆ ಏನ್ ಮಾಡ್ತದದು? ಏನ್ ಮಾಡ್ತದೆ? ಹೇಳ್ತಿರ್ತೇನೆ. ಅಲ್ಲಿರೋದು ಇಲ್ಲಿರೋದು ಎಲ್ಲ ಹೇಳೋದು ಬಿಸಾಕ್ತಾ ಇರ್ತದೆ, ಹೌದು ಅಲ್ವೋ? ಅದಕ್ಕೆ ಸುಮ್ಮನೆ ಕುಡಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮೊಬೈಲ್ ಕೊಡ್ಬೇಕು. ಇದು ಪಕ್ಕಾ ಉತ್ತರ, ಇದ್ರಲ್ಲಿ ಏನು ಮಿಸ್ಟೇಕೇ ಇಲ್ಲ. ಇದು ಮಾತ್ರ ಕರೆಕ್ಟ್ ಆಗಿ ಹೇಳ್ತಾರೆ ನೋಡಿ. ಯಾಕಂದ್ರೆ ಅದಕ್ಕೆ ಬೇಕಾದದನ್ನು ಕೊಟ್ಟು ಬಿಟ್ರೆ ಏನ್ ಮಾಡ್ತದೆ? ಹಾಗೆ ಮನ ಬುದ್ಧಿಗೆ ಏನ್ ಬೇಕು? ಸುಖ, ಶಾಂತಿ. ಶಾಂತಿ ಬೇಕು. ಮನಃಶಾಂತಿ ಅಂತ ಹೇಳ್ತಾರೆ. ಕಣ್ಣಿನ ಶಾಂತಿ, ಕಿವಿ ಶಾಂತಿ, ಮೂಗು ಶಾಂತಿ, ಬಟ್ಟೆ ಶಾಂತಿ ಅಂತ ಹೇಳೋದಿಲ್ವಲ್ಲ. ಮನಸ್ಸಿಗೆ ಶಾಂತಿ ಸಿಕ್ಕಿದಾಗ ಅದು ನಿಮ್ಮ ಮಾತನ್ನ ಕೇಳ್ತದೆ. ಇವತ್ತು ಮನಸ್ಸು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂದ್ರೆ ಅದಕ್ಕೆ ಬೇಕಾಗಿರೋ ಊಟವನ್ನ ನೀವು ಕೊಡ್ತಾ ಇಲ್ಲ. ಕೊಟ್ಟಿಲ್ಲ ಅಂತ ಅರ್ಥ. ಅಂದ್ಮೇಲೆ ಏನರ್ಥ? ಕೊಡಬೇಕು. ರಾಜಯೋಗದಿಂದ ನಿಮ್ಮಲ್ಲಿರುವಂತ ಶಕ್ತಿಯನ್ನು ಮನ ಬುದ್ಧಿಗೆ ಬಂದು ತಲುಪಿಲ್ಲ. ಅಂದ್ರೆ ಬೆಂಕಿ ಬಿಸಿ ಒಲೆ ಮೇಲೆ ಇಟ್ಟಾಗ ನೀರೇ ಇನ್ನೂ ಬಿಸಿ ಆಗ್ಲಿಲ್ಲ, ಸಾಂಬಾರಾಗಿದೆ ನೋಡ್ಲಿಕ್ಕೆ ಹೊರಟಿದ್ದೀರಾ ನೀವು. ಯೋಗೇಶನಿಗೆ ಮನೆ ಕರ್ತಿದ್ದೀರಿ, ಯಾಕೆ? ಊಟ ಮಾಡೋದು. ಅಲ್ಲಿ ಒಲೆ ಮೇಲೆ ಇಟ್ಟಿರೋದು ಬೆಂಕಿ ಏನಾಗ್ತಾ ಇದೆ? ನೀರೇ ಬಿಸಿ ಆಗ್ಲಿಲ್ಲ ಇನ್ನು. ಹೆಂಗ್ ಮಾಡೋದು? ಹಂಗೆ ನೀರ್ ಹಾಕ್ಬಿಟ್ಟು ಯೋಗೇಶನಿಗೆ ಊಟ ಕೊಡೋದಾ? ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಭಲೆ ವಿಶ್ವ ಪರಿವರ್ತಕ ಅಂತ ಟೈಟಲ್ ಇಟ್ಕೊಂಡಿದ್ದೀರಿ, ಸರ್ಟಿಫಿಕೇಟ್ ಇಟ್ಕೊಂಡಿದ್ದೀರಿ, ಆದ್ರೆ ಯೋಗ್ಯರಾಗಿದ್ದೀರಾ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ. ಚೆಕ್ ಮಾಡು. ಅವರಿಗೆ ನಾನು ಸಕಾಶ ಕೊಡ್ತಿದ್ದೇನೆ, ಇವರಿಗೆ ಕೊಡ್ತಾ ಇದ್ದೇನೆ, ಅವ್ರ ಸಮಸ್ಯೆ ಪರಿಹಾರ ಆಯ್ತು ಸರಿ. ಆದ್ರೆ ಮೊದಲು ನಿಮ್ಮ ಪರಿವಾರದಲ್ಲಿ, ಯಾವ ಪರಿವಾರದಲ್ಲಿ? ಆತ್ಮಿಕ ಪರಿವಾರದಲ್ಲಿ ಮೊದಲು ಪರಿವರ್ತನೆ ಆಗಿದ್ಯಾ ಅಂತ ಯಾರು ಚೆಕ್ ಮಾಡ್ಕೊಳ್ಬೇಕು? ನಾನೇ ಚೆಕ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಗೊತ್ತಾಗೋದು ಯಾರಿಗೆ? ನನಗೆ ಮಾತ್ರ. ಎಲ್ಲಿವರೆಗೆ ಮನಬುದ್ಧಿ ಸಂಸ್ಕಾರದಲ್ಲಿ ಶರೀರದಲ್ಲಿ ಪರಿವರ್ತನೆ ಆಗೋದಿಲ್ವೋ ಅಲ್ಲಿವರೆಗೆ ಆ ಶಕ್ತಿ ವಾಯುಮಂಡಲಕ್ಕೆ ಬರೋದಿಲ್ಲ. ವಾಯುಮಂಡಲಕ್ಕೆ ಬಂದಿಲ್ಲ ಅಂತಂದ್ರೆ ಏನಾಗತ್ತೆ? ವಿಶ್ವ ಪರಿವರ್ತನೆ ಆಗಲ್ಲ. ಮುಂದಕ್ಕೆ ಹೋಗೋದೇ ಇಲ್ವಲ್ಲ, ಅದ ಹೆಂಗ್ ಬಂದ್ಬಿಡ್ತದೆ? ಮುಂದಕ್ಕೆ ಹೋಗತ್ತಾ? ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಪ್ರತಿದಿನ ನಿಮ್ಮ ಕರ್ಮದಲ್ಲಿ ಪ್ರತಿ ಕರ್ಮ ಮಾಡ್ಬೇಕಾದ್ರೆ ಶಾಂತಿಯ ಅನುಭವ ನಿಮ್ಗೆ ಆಗ್ತಾ ಇದೆ. ಅಟ್ಲೀಸ್ಟ್ ರಾಜಯೋಗದಲ್ಲಿ ಬರೀ ಬಾಯಲ್ಲಿ ಶಾಂತಿ ಅನುಭವ ಆಗ್ತಾ ಇದೆ. ನಾನು ಶಾಂತಿ ಸಾಗರ ಮಗು ಆಗಿದ್ದೇನೆ, ನಾನು ಶಾಂತ ಸ್ವರೂಪಾತ್ಮ ಹೇಳ್ತಾ ಇದ್ದಾರೆ, ಬರಿತಾ ಇದ್ದಾರೆ, ನಿಮ್ಗೆ ಅನುಭವ ಆಗೋದಿಲ್ಲ ಆತ್ಮೀಯರೇ. ಅನುಭವ ಆದ್ರೆ ಬರಿಬೇಕಾದಂತ ಹೇಳಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ. ಅದಕ್ಕಾಗಿ ಬಾಬಾ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಮಕ್ಕಳೇ, ನಾನು ಹೇಳಲಿಕ್ಕೆ ಶುರು ಮಾಡ್ಬಿಟ್ಟು 87 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು ಬಾಬಾ? ನೀನ್ ಜ್ಞಾನ ಹೇಳಲಿಕ್ಕೆ ಬಿಟ್ಟು 87 ವರ್ಷ ಆಗಿರ್ಬೋದು, ಅದ್ರ ನಾವು ಜ್ಞಾನಕ್ಕೆ ಬಂದು 10 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು? 10 ವರ್ಷ. ಸರಿ, ನೀವು ಬಂದು 10 ವರ್ಷ ಆಗಿರ್ಬೋದು. 87 ವರ್ಷದ ಜ್ಞಾನ ನಿಮ್ಮ ಎದುರುಗಡೆ ಇದೆಯೋ ಇಲ್ವೋ? ಇದೆ ತಾನೆ. ಮುರಳಿಯ ಮುಖಾಂತರ ನಿಮ್ಮ ಎದುರುಗಡೆಗೆ ಇದೆ ತಾನೆ. ಆ ಜ್ಞಾನದ ಆಧಾರದಿಂದ ನೀವು ಸಾಧನೆ ಮಾಡ್ಲಿಕ್ಕೆ ಆಗುತ್ತೋ ಆಗಲ್ವೋ? ಆಗುತ್ತೆ. ಅಂದ್ಮೇಲೆ ಇಷ್ಟು ನಮ್ಮ ವರ್ಷ ನಮ್ಮ ಹತ್ರ ಸಾಧನೆ ಅಂದ್ರೆ ಜ್ಞಾನ ಇದ್ರೂ ಕೂಡ ಬಾಬಾ ನಿರೀಕ್ಷಿತ ಮಾಡಿರುವಂತ ರೀತಿಯಲ್ಲಿ ನಾವಿನ್ನು ರೆಡಿ ಆಗಿಲ್ಲ. ಸರಿ,
ನಿಮ್ಮ ವಾಸ್ತವಿಕ ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳಿ. ಮೊದಲು ನನಗೆ ಶಾಂತಿ ಅನುಭವ ಆಗತ್ತಾ, ಬೇಕಾದವಾಗ ಆಗತ್ತಾ, ಬೇಕಾದಷ್ಟು ಸಮಯ ಆಗತ್ತಾ, ಎಷ್ಟು ಬೇಕಾದಷ್ಟು ಆಗತ್ತಾ ಅಂತ ನೀವೇನೇನ್ ಮಾಡ್ಬೇಕು, ಲೆಕ್ಕ ಮಾಡ್ಕೊಳ್ಬೇಕು. ನಿಮ್ಮ ಕರ್ಮೇಂದ್ರಿಯಗಳ ಮೇಲೆ ಪ್ರತಿ ಕರ್ಮದಲ್ಲಿ, ಕರ್ಮದ ಫಲದಲ್ಲಿ ಭಗವಂತನ ಸಪ್ತ ಶಕ್ತಿಯ ಅನುಭವ ಸೇರಿದ್ಯಾ ಅಂತ ಏನ್ ಮಾಡ್ಬೇಕು, ಚೆಕ್ ಮಾಡ್ಕೊಳ್ಬೇಕು. ಓಕೆ, ಸರಿ. ಬರ್ತೀನಿ. ಫೈನಲ್ ಗುರಿ ಏನು ನಿಮ್ದು? ಫೈನಲ್ ಗುರಿ ಏನು? ಮೊದಲ ಗುರಿ ಏನು, ಕೊನೆಯ ಗುರಿ ಏನು? ಬಾಬನ್ ಮಗು ಆಗಿದ್ರಲ್ಲ, ಉತ್ತಮರಾಗೋದು, ಉತ್ತಮರಾಗೋದು. ಪುರುಷೋತ್ತಮರಾಗೋದು. ಓಕೆ, ಮೊದಲ ಗುರಿ ಏನು ಅಂತಂದ್ರೆ ಬಾಬನ ಕರ್ಮಾತೀತರಾಗೋದು. ಮತ್ತೆ ಬೆಳ್ತಾರೆ ಮೊದಲ ಗುರಿ ಪರಮಾತ್ಮನನ್ನ ಮನೆ ಕರ್ಕೊಂಡ್ ಬರೋದು. ಏನ್ ಮಾಡೋದು? ಮನೆ ಕರ್ಕೊಂಡ್ ಬರೋದು. ಇವತ್ತಿನ ದಿನದಲ್ಲಿ ಅದೇ ನಡೀತಾ ಇದೆ. ಏನ್ ನಡೀತಾ ಇದೆ? ಮೊದಲನೇ ಗುರಿ ಒಂದು ಸ್ತ್ರೀಯನ್ನ ಮನೆಗೆ ಏನ್ ಮಾಡೋದು, ಕರ್ಕೊಂಡ್ ಬರೋದು. ಯಾವ ರೀತಿಯಲ್ಲಿ? ಮದುವೆ ಪತ್ನಿಯ ರೂಪದಲ್ಲಿ. ಏನ್ ಮಾಡೋದು? ಇದೆಲ್ಲ ಕರ್ಕೊಂಡು ಬರೋದು. ಯಾಕೆ? ಮನೇಲಿ ಕೆಲಸ ಎಲ್ಲ ಮಾಡ, ಕಸ ಗುಡಿಸ್ಲಿ, ನೆಲ ಒರೆಸ್ಲಿ, ಪಾತ್ರೆ ತೊಳಿಲಿ, ಬಟ್ಟೆ ತೊಳಿಲಿ ಅಂತ. ಹೌದಾ? ಕರ್ಕೊಂಡ್ ಯಾಕೆ? ಮನೆ ಕೆಲಸ ಮಾಡ್ಲಿಕ್ಕೆ. ನಿಧಾನಕ್ಕೆ ಬಂದವರು ಮನೆ ಕೆಲಸ ಮಾಡ್ತಾ 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 ನಿಮ್ಮ ಮೇಲೂ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರ. ಅವ್ರು ಏನ್ ಮಾಡ್ತಾರೆ? ನಮ್ಮ ಮೇಲೂ ಕೆಲಸ ಮಾಡ. ಯಾರು? ಪತ್ನಿ. ಬಂದವ್ರು ಕೆಲಸ ಮಾಡ್ತಾ ಮಾಡ್ತಾ ನಿಧಾನಕ್ಕೆ ನಿಮ್ಮ ಮೇಲೆ ಏನ್ ಮಾಡ್ತಾರೆ? ರಾಜ್ಯಭಾರ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ. ಆವಾಗ ಏನಾಗ್ತದೆ? ಕೊನೆಯಲ್ಲಿ ಅವರು ಮಾತ್ರ ಸ್ಟ್ರಾಂಗ್ ಆಗಿರ್ತಾರೆ. ನೀವು ಅವ್ರು ಹೇಳ್ದಂಗೆ ಏನ್ ಮಾಡ್ಬೇಕಾಗ್ತದೆ? ಚೆನ್ನ ಮಕ್ಕಳು ಚೆನ್ನಾಗಿ ಅನುಭವ ಇದೆಯಾ ಅಂತ ಕರೆಕ್ಟ್ ಆಗಿ ಉತ್ತರ ಹೇಳ್ತಾ ಇದ್ದೀರಿ. ಬೇರೆ ಮನೆಯಿಂದ ಕರ್ಕೊಂಡು ಬಂದಿದ್ ಯಾಕೆಂದ್ರೆ ಮನೆ ಕೆಲಸ ಮಾಡ್ಲಿಕ್ಕೆ ಅಂತ. ಆದ್ರೆ ಅವ್ರು ಏನ್ ಮಾಡ್ಬಿಡ್ತಾರೆ? ರಾಜ್ಯಭಾರ ಸ್ಥಾಪನೆ ಮಾಡ್ಬಿಟ್ಟು ಪೂರ್ತಿ ಮನೆಗೆ ಏನಾಗ್ಬಿಡ್ತಾರೆ? ಮಾಲೀಕರು ಆಗ್ಬಿಡ್ತಾನೆ. ಅವಾಗ ಏನಾದ್ರು ಮಾಡಬೇಕು ಅಂತಂದ್ರೆ ಅವರನ್ನು ಕೇಳ್ತೀನಿ, ನೀವೇನ್ ಮಾಡುವಂಗಿಲ್ಲ, ಮಾಡೋಂಗಿಲ್ಲ. ಏನು ಮಾಡಂಗಿಲ್ಲ. ಯಾರು ಹೇಳ್ದೆ ಕೇಳ್ದೆ? ಪತ್ನಿ. ಪತ್ನಿ ಹೇಳ್ದೆ ಕೇಳ್ಬೇಕು ಅಲ್ವಾ? ಅವಾಗ ಪತಿ ಏನಾಗ್ಬಿಡ್ತಾರೆ? ಸುಮ್ಮನೆ ಕೇಳೇ ಮಾಡ್ತಾರೆ. ಅಮ್ಮ ಅವ್ರ ಗಂಡ ಆಗ್ಬಿಡ್ತಾರೆ. ಅಮ್ಮ ಹೇಳ್ದಂಗೆ ಕೇಳ್ಬೇಕಷ್ಟೇ. ಸರಿನಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮೊದಲು ನೀವು ಭಗವಂತನ ಕರ್ಕೊಂಡು ಬರ್ಬೇಕು. ಎಲ್ಲಿಗೆ? ಮನೆಗೆ ಕರ್ಕೊಂಡು ಬಂದು ನಿಧಾನವಾಗಿ ಅವನ ಜೊತೆ ಇದ್ದು 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 ಮುಂದೇನೋ ಆಗ್ಬೇಕು? ಬಾಬ್ ಸಮಾನ್. ಅಲ್ಲಿ ಬಾಬಾ ಮಾತ್ರ ಇರ್ಬೇಕು. ಯಾರಿರ್ಬೇಕು? ಎಲ್ಲ ಮಾಲೀಕತನ ಯಾರಿಗೆ? ತನು ಮನ ಧನ ಎಲ್ಲಾನು ಕೂಡ. ಓಕೆನಾ? ಈ ರೀತಿ ಪರಿವಾರ ಇದ್ದಾಗ ಮನೇಲಿ ಯಾರೋ ಒಬ್ರು ಬರ್ತಾರೆ, ಬಂದಾಗ ಕೇಳ್ತಾರೆ ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತಂದ್ರೆ, ನನ್ಗೆ ಗೊತ್ತಿಲ್ಲಪ್ಪ, ನನ್ನ ಮನೆಯವ್ರ ಹತ್ರ ಕೇಳು, ಅವ್ರು ಕೊಟ್ಟರು ತಗೊಂಡೋಗು ಅಲ್ವಾ? ಹಾಗೆ ನಾವ್ ಇವತ್ತೇನ್ ಮಾಡ್ಬೇಕು? ನನಗೇನು ಗೊತ್ತಿಲ್ಲ, ಬಾಬಾ ಜ್ಞಾನ ಕೊಟ್ಟಿದ್ದು, ಬಾಬಾ ಶಕ್ತಿ ಕೊಡ್ತಾರೆ, ನನಗೇನು ಕೇಳಬೇಡಿ. ಕೇಳುದು ಯಾರನ್ನ ಕೇಳಿ? ಈ ಶರೀರವನ್ನ, ತನುವನ್ನ, ಮನವನ್ನ, ಧನವನ್ನ, ಶ್ವಾಸವನ್ನ, ಸಂಕಲ್ಪವನ್ನ ಎಲ್ಲ ಅವ್ರಿಗೆ ಕೊಟ್ಬಿಟ್ಟಿದ್ದೇನೆ ನಾನು. ಸರಿನಾ? ನಿಮ್ಗೆ ಏನೇ ಬೇಕಾದ್ರೂ ಅವ್ರ ಹತ್ರ ಕೇಳಿ, ಅವ್ರು ಕೊಟ್ರೆ ತಗೊಂಡೋಗಿ. ನನಗೆ ಅದಕ್ಕೇನಿಲ್ಲ ಸಂಬಂಧ ಇಲ್ಲ. ನನಗೆ ಕೊಡ್ತಾ ಇರೋದು ಕೂಡ ಯಾರು? ಅವರೇನೆ. ಅದಕ್ಕೆ ನೀವ್ ಯಾರ ಹತ್ರ ತಗೊಳ್ಬೇಕು? ತಗೊಳ್ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮೊದಲು ಭಗವಂತನನ್ನ ಮನೆಗೆ ಕರೆದುಕೊಂಡು ಬಂದ ಮೇಲೆ ಮುಂದೆ ನಿಮ್ಮ ಜೀವನದಲ್ಲಿ ಅಂತಿಮ ಸಮಯದಲ್ಲಿ 24 ಗಂಟೆಯಲ್ಲಿ ಯಾರಿರ್ಬೇಕು? ಅದ್ರ ಇವತ್ತೇನು ಇದೆ? ಯಾರಿದ್ದಾರೆ? ನಾನು ಜ್ಞಾನ ಹೇಳ್ತೇನೆ, ನಾನು ಯೋಗ ಮಾಡ್ತೇನೆ, ನಾನೇ ಇವರಿಗೆ ಕೋರ್ಸ್ ಕೊಟ್ಟಿದ್ದು, ನಾನೇ ಇವರನ್ನ ಮೌಂಟ್ ಅಬೋ ಕರ್ಕೊಂಡು ಹೋಗಿದ್ದು. ಸರಿನೋ ತಪ್ಪು? ಎಷ್ಟು ನಾನು ಅಂತ ಬರ್ತದೋ ಅಷ್ಟು ನಿನ್ನಲ್ಲಿ ಪರಿವರ್ತನೆ ಆಗಿಲ್ಲ ಅಂತ ಅರ್ಥ. ಎಲ್ಲಿ ನಾನು ಅಂತಿದೆಯೋ ಅಲ್ಲಿ ಬಾಬಾ ಇಲ್ಲ. ಎಲ್ಲಿ ಬಾಬಾ ಇದಾರೋ ಅಲ್ಲಿ ನಾನು ಇಲ್ಲ. ಹೌದು ಅಲ್ವೋ? ನಿಮ್ಮ ಶರೀರಕ್ಕೆ ನೀವು ಸ್ನಾನ ಮಾಡಿಸ್ತಾ ಇರ್ಬೇಕಾದ್ರೆ ಅಮ್ಮ ಇಡ್ತಾರ? ಇಲ್ಲ. ಅಮ್ಮ ಸ್ನಾನ ಮಾಡಿಸ್ಬೇಕಾದ್ರೆ ಅಮ್ಮ ಇರ್ತಾರೆ. ನೀವ್ ಇಡ್ತೀರಿ, ಆದ್ರೆ ನೀವು ಕರ್ಮ ಮಾಡೋದಿಲ್ಲ. ಕರ್ಮದ ಫಲವನ್ನ ಮಾತ್ರ ಏನ್ ಮಾಡ್ತಿರ್ತೀರಾ?
ಅನುಭವ ಮಾಡಿ. ಅನುಭವಿಸ್ ಅಮ್ಮ ಮನೇಲಿದ್ರೆ ನಾವು ಅಡಿಗೆ ಮಾಡಲ್ಲ. ನಾವು ಅಡಿಗೆ ಮಾಡೋದು ಯಾವಾಗ? ಅಮ್ಮ ಅಮ್ಮ ಇಲ್ಲ. ಇದ್ದೇ ಅಮ್ಮ ಇಲ್ದಿದ್ದಾಗ ಮಾತ್ರ. ಅಮ್ಮ ಇದ್ದಾಗ ನಮ್ಗೆ ಅಮ್ಮನೇ ಊಟ ತಿನ್ಸ್ಬೇಕು. ಅಮ್ಮ ಇಲ್ದಿದ್ದಾಗ ನಾವೇ ಊಟ ತಿನ್ಬೇಕು. ಮನೇಲಿದ್ದಾಗ ಊಟ ಯಾರು ತಿನ್ನಿಸ್ತಾರೆ? ಅಮ್ಮನೇ. ತಿನ್ನಿಸ್ತಾರೆ. ಸ್ಕೂಲಿಗೆ ಹೋದಾಗ ನಾವೇ ನಾವೇ ಬಾಯಿ ಮುಚ್ಕೊಂಡು ತಿನ್ಬೇಕು, ಬೇರೆ ಯಾರು ಇಲ್ವಲ್ಲ ತಿನ್ಸೋರು. ಹೌದು ತಾನೆ? ಮನೆಯಲ್ಲಿ ಅಮ್ಮನಿಗೆ ಬ್ಲ್ಯಾಕ್ ಮೇಲ್ ಮಾಡ್ಬೋದು, ನಾನು ಅಡಿಗೆ ಮಾಡೋದಿಲ್ಲ ಅಂತ. ಬೇರೆಯವ್ರ ಮನೆಗೆ ಹೋದಾಗ ನಾವೇ ಮಾಡ್ಬೇಕು. ಮಾಡ್ಲೇಬೇಕಲ್ಲ ಅವಾಗ ಅವ್ರು ಹೇಳಿದಾಗ, ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಮುಖ್ಯವಾಗಿರುವಂತ ನಿಮ್ಮ ಗುರಿ ತಂದೆಯ ಸಮಾನರಾಗ್ಬೇಕು. ಯಾರು ಸಮಾನ ಆಗ್ಬೇಕು? ತಂದೆಯವ್ರ ಸಮಾನ. ಆ ತಂದೆಯ ಸಮಾನ ಆಗ್ಬೇಕು ಅಂದ್ರೆ ನಾನು ನನ್ನದು ಹೇಳೋದನ್ನ ಸರ್ವಂಶವನ್ನು ಸಂಸ್ಕಾರ ಮಾಡಿದಾಗ ವಿಶ್ವ ಕಲ್ಯಾಣ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿಂದ ಆರಂಭ ಆಗ್ಬೇಕು. ನಾನು ಇದ್ದು ನಮ್ಮ ಅಪ್ಪರನ್ನ ಕರ್ಕೊಂಡು ಬಂದು ಆ ಶಕ್ತಿಗಳು ನಮ್ಮ ಪರಿವಾರದಲ್ಲಿ ಪಾಸಾಗಿ ಬ್ರಾಹ್ಮಣ ಕರ್ಮದಲ್ಲಿ ಆ ಇಲ್ಲ ಶಕ್ತಿಗಳ ಪ್ರವಾಹ ಆಗ್ತಾ 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 ಏನಾಗ್ಬೇಕು? ನಾನು ಸುಡ್ತಾ 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 ಹೋಗಿ ಸ್ವಪರಿವರ್ತನೆಯಿಂದ ನಾನು ಹೇಳುವಂಥದ್ದು ಬಿಂದು ನಿರಾಕಾರ ಎಲ್ಲ ಹೊರಟು ಹೋದ ಮೇಲೆ ಆಮೇಲೆ ಯಾರು ಇರ್ಬೇಕಲ್ಲಿ? ಬಾಬಾ ಇರಬೇಕಾಗ್ತದೆ. ಅವಾಗ ಏನಾಗ್ತದೆ? ವಿಶ್ವ ಕಲ್ಯಾಣ. ಹೌದು. ಸರಿ ಇದೆ ತಾನೆ ಬಾಬಾ ಹೇಳೋದು? ಹೌದು. ಇದು ವರ್ತಮಾನ ಸಮಯದ ತೀರಾ ಅವಶ್ಯಕತೆ ಇರುವಂಥದ್ದು. ಸರಿ, ಈಗ ಭಗವಂತ ಹೇಳ್ತಾರೆ, ಈ ಸಾಧನೆ ಮಾಡ್ಲಿಕ್ಕೆ ಏನಾದ್ರು ಕಷ್ಟ ಇದೆಯಾ? ಕಷ್ಟ ಇದೆಯೋ ಇಲ್ವೋ? ಇಲ್ಲ. ತೊಂದರೆ ಇದೆಯಾ? ಇಲ್ಲ. ಇಲ್ಲ. ಅದೇ ಮಕ್ಕಳು ಕಾರಣ ಹೇಳ್ತಾರಂತೆ. ಏನ್ ಹೇಳ್ತಾರಂತೆ? ಕಾರಣ. ಏನ್ ಕಾರಣ ಹೇಳ್ತಾರೆ? ಇದೆಲ್ಲ ಮಾಡೋದಕ್ಕಾಗಲ್ಲ. ನಮ್ಗೆ ಮನೆ ಕೆಲಸ ಇದೆ, ನಮ್ಮ ಮನೆಯವರು ಸೆಂಟರ್ಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಸೆಂಟರ್ನಲ್ಲಿ ಧನ ಸೇವೆ ಮಾಡ್ಲಿಕ್ಕೆ ಆಗಲ್ಲ. ನನ್ನ ಹತ್ರ ಹಣ ಇಲ್ಲ, ನಾವ್ ಯಾರಿಗಾದ್ರು ಜ್ಞಾನ ಹೇಳಲಿಕ್ಕೆ ಹೋದ್ರೆ ಅವರು ಅದನ್ನ ಒಪ್ಪೋದಿಲ್ಲ, ಅಲ್ವಾ? ಈಗ ಭಗವಂತ ಹೇಳ್ತಾರೆ, ಇನ್ಮೇಲೆ ನಾನು ಯಾವ ಕಾರಣವನ್ನು ಒಪ್ಪಲಿಕ್ಕೆ ರೆಡಿ ಇಲ್ಲ. ಯಾಕೆ? ಬಾಬಾ ಯಾವ ಕಾರಣವನ್ನು ಮಕ್ಕಳ ಬಾಯಿಂದ ಕೇಳಲಿಕ್ಕೆ ರೆಡಿನೇ ಇಲ್ವಂತೆ. ಕಾರಣ ಏನು? ಏನ್ ರೀಸನ್ ಇರ್ಬೋದು? ಎಲ್ಲ ತಿಳಿಸಿದ್ದೀನಿ, ನೀವು ಪಾಲನೆ ಮಾಡ್ತಾ ಇಲ್ಲ ಅಂತ. ಮತ್ತೆ ಬಾಬುನ್ ಜೊತೆಗೆ ಇಟ್ಕೊಳ್ಳೋದೇನು ಕಷ್ಟ ಇಲ್ವಲ್ಲ. ಮತ್ತೆ ಬಾಬಾ ಅವ್ರ ಮಕ್ಕಳಾಗಿಯೂ ನಾವು ಆಗಲ್ಲ ಅನ್ನೋದು ತಪ್ಪಾಗುತ್ತೆ. ನೆಕ್ಸ್ಟ್ ಯಾವುದೇ ಕಾರಣ, ಮಳೆ ಬರ್ತಾ ಇದೆ, ಬಿಸಿಲು ಬರ್ತಾ ಇದೆ, ಶರೀರ ಆರೋಗ್ಯ ಯಾವುದೇ ಕಾರಣ ನೀವು ಹೇಳಿದ್ರು ಬಾಬಾ ಒಪ್ಲಿಕ್ಕೆ ರೆಡಿನೇ ಇಲ್ವಂತ. ನನ್ನ ಎದುರುಗಡೆ ಸಬೂಬ್ ಹೇಳ್ಬೇಡಿ, ಕಾರಣ ಹೇಳ್ಬೇಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಯಾಕೆ? ರೀಸನ್ ಏನಿರ್ಬೋದು? ಓಕೆ, ಬಾಬಾ ನಿಮ್ಗೇನ್ ಮಾಡ್ಲಿಕ್ಕೆ ಹೇಳಿದ್ದಾರೆ? ಸ್ವಪರಿವರ್ತನೆ. ಸ್ವಪರಿವರ್ತನೆ, ವಿಶ್ವ ಪರಿವರ್ತನೆ. ನಿಮ್ಗೆ ಆಕ್ಯುಪೇಷನ್, ಉದ್ಯೋಗ ಏನ್ ಕೊಟ್ಟಿದ್ದಾರೆ? ವಿಶ್ವ ಪರಿವರ್ತನೆ ಮಾಡ್ಲಿಕ್ಕೆ. ಏನ್ ಮಾಡ್ಲಿಕ್ಕೆ? ವಿಶ್ವ ಪರಿವರ್ತನೆ. ಅದಕ್ಕೆ ಏನೇನ್ ಬೇಕು? ಮನೋಬುದ್ಧಿ ಸಂಸ್ಕಾರ. ಆತ್ಮ, ಪರಮಾತ್ಮ, ಮನಸ್ಸು, ಬುದ್ಧಿ, ಸಂಸ್ಕಾರ. ಹೌದಾ? ಇಷ್ಟು ಸಾಕು ತಾನೆ? ಚೇರ್ ಬೇಕಾ? ಇಲ್ಲ. ಸ್ಟೇಜ್ ಬೇಕಾ? ಇಲ್ಲ, ಬೇಡ. ನಿಮ್ಮ ಎದುರುಗಡೆ ಯಾರು ಕೂತ್ಕೊಂಡಿರ್ಬೇಕಾ? ಇಲ್ಲ, ಬೇಡ. ಹಾಡಬೇಕಾ? ಬೇಡ. ಬೆಳಕು ಬೇಕಾ? ಬೇಡ. ಬೇಸಿಗೆಗಾಲ ಇರ್ಬೇಕಾ? ಬೇಡ. ಮತ್ತೇನ್ ಬೇಕು? ಮನೋಬುದ್ಧಿ. ಪಕ್ಕದಲ್ಲಿ ಪತಿ ಬೇಕಾ? ಇಲ್ಲ ಇಲ್ಲ ವಿಶ್ವ ಪರಿವರ್ತನೆ ಮಾಡ್ಲಿಕ್ಕೆ ನೀವು ಅವ್ರ ಹತ್ರ ಪರ್ಮಿಷನ್ ತಗೊಳ್ಬೇಕಾ? ಇಲ್ಲ. ನೀವೇನ್ ಮಾಡ್ತೀರಿ ಅಂತ ಅವ್ರಿಗೆ ಗೊತ್ತಾಗತ್ತಾ? ಇಲ್ಲ. ಇಲ್ಲ ಮತ್ತೆ ಯಾಕೆ ಕಾರಣ ಹೇಳ್ತೀರಿ? ಮನಸ್ಸಿರ್ಬೇಕಷ್ಟೇ ನಮ್ಗೆ. ಉತ್ತರ ಕೊಡಿ ನೋಡೋಣ. ಏನ್ ಕಾರಣ ಹೇಳ್ಬಿಟ್ಟು ವಿಶ್ವ ಪರಿವರ್ತನೆ ತಪ್ಪಿಸ್ಕೊಳ್ತೀರಿ? ಏನ್ ಕಾರಣ ಅಂತ ಹೇಳಿ ನೋಡೋಣ. ಯಾರಿಗೆ ಹೇಳ್ತೀರಿ? ನನಗೆ ಪತಿ ಪರ್ಮಿಷನ್ ಕೊಟ್ಟಿಲ್ಲ, ಪತ್ನಿ ಪರ್ಮಿಷನ್ ಕೊಟ್ಟಿಲ್ಲ, ಹಂಗಾಯ್ತು ಹಿಂಗಾಯ್ತು, ಗುರುವಾರ ಆಯ್ತು, ಹಬ್ಬ ಬಂತು, ದಸರಾ ಬಂತು, ದೀಪಾವಳಿ ಬಂತು, ಅದನ್ನ ಹೇಳ್ತಿದಾರಲ್ಲ, ಏನಂತ? ಡ್ಯಾನ್ಸ್ ಬರ್ದಿರೋನು ನೆಲ ಡೊಂಕು ಅಂತ ಹೇಳ್ದಂತೆ. ಹಾಗೆ ಬಾಬಾ ಹೇಳ್ತಾರೆ, ಯಾವುದೇ ರೀತಿ ಕಾರಣವನ್ನ ನಾನು ಕೇಳಲಿಕ್ಕೆ ರೆಡಿ ಇಲ್ಲ. ಓಕೆ, ವಿಶ್ವ ಪರಿವರ್ತನೆ ಮಾಡ್ಲಿಕ್ಕೆ ಬಾಬ್ ದಾದಾ ಬೇಕೋ ಬೇಡವೋ? ಅವ್ರು ಯಾವಾಗ ಸಿಗ್ತಾರೆ, ಯಾವಾಗ ಸಿಗಲ್ಲ?
ಯಾವಾಗ್ಲೂ ಯಾವಾಗ ಸಿಗ್ತಾರೆ. ಅಪಾಯಿಂಟ್ಮೆಂಟ್ ತಗೊಳ್ಳೋದು ಬೇಡ, ಇಲ್ಲ ಇಲ್ಲ ಕ್ಯೂನಲ್ಲಿ ನಿಂತ್ಕೊಳ್ಳೋದು ಬೇಡ, ಇಲ್ಲ ಬೇಡ. ಬೇಡ ತಾನೆ. ಮತ್ ಸಮಸ್ಯೆ ಏನು ನಿಮಗೆ? ನಾವಿಟ್ಕೊಂತ ಇಲ್ಲ. ಮಾಡ್ಬೇಕು ಮನಸ್ಸೇ ಮಾರ್ಗ ತೋರ ಹಾಗಿದ್ರೆ ತಪ್ಪು ಯಾರ್ದು? ನಮ್ದು ನಂದು ಮತ್ತೆ ಬೇರೆಯವ್ರಿಗೆ ಬೇಡ ಯಾಕೆ ತೋರಿಸ್ತೀರಿ? ಏನು ತೋರಂಗೆ ಇಲ್ಲ, ನಮ್ದೇ ತಪ್ಪು. ಸೆಂಟರ್ ಟೀಚರ್ ಸರಿ ಇಲ್ಲ, ಯೋಗೇಶ್ ಅಣ್ಣ ಸರಿ ಇಲ್ಲ, ಅವ್ರಿಲ್ಲ, ಇವ್ರಿಲ್ಲ, ಕಾರಣ ಯಾಕೆ ಹೇಳ್ತೀರಿ? ಅರ್ಥ ಆಗ್ತಿದೆ ಬಾಬಾ ಹೇಳ್ತಾ ಇರೋದೇನು ಅಂತ? ನೀವ್ ಹೌದು. ಎಲ್ಲೇ ಇರಿ ಹೇಗಿರಿ ಹಂಗಂತ ಕಾರಣ ಇಲ್ಲ ಅಂದ್ರೆ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಮಾಡ್ಬೇಕು ಅಂತಲ್ಲ, ಸೇವಾ ಕೇಂದ್ರಕ್ಕೆ ಹೋಗ್ಬೇಕು, ಅಲ್ಲೂ ಕೂಡ ಸೇವೆ ಮಾಡ್ಬೇಕು, ಎಲ್ಲಾ ವೆರೈಟಿ ಸೇವೆ ಮಾಡ್ಬೇಕು. ಆದ್ರೆ ಬಾಬಾ ಹೇಳ್ತಾರೆ ವಿಶ್ವ ಪರಿವರ್ತನೆ ಕಾರ್ಯಕ್ಕೆ ನೀವು ಮಾಡಬೇಕಾದಂತ ಮನಸ್ಸಿರ್ಬೇಕು, ವಿಧಿವಿಧಾನ ಗೊತ್ತಿರಬೇಕು ಅಲ್ವಾ? ಬೇರೆ ಯಾರ ಅವಶ್ಯಕತೆನೂ ಇಲ್ಲ, ನೀವೊಬ್ಬರು ರೆಡಿ ಆದ್ರೆ ಸಾಕು. ಎಲ್ಲವೂ ಸಿಗುತ್ತೆ. ವಿಶ್ವ ಪರಿವರ್ತನೆ ಸದಾ ಬಾಬ್ದಾದ ರೆಡಿ ಇರ್ತಾರೆ ತಾನೆ? ಹೌದು. ವಿಶ್ವವನ್ನು ತಗೊಳ್ಳಿಕ್ಕೆ ರೆಡಿ ಇದೆ ತಾನೆ? ಹೌದು. ವಿಶ್ವ ಏನ್ ಮಾಡ್ತಾ ಇದೆ? ಕಾಯ್ತಾ ಇದೆ. ಬೊಬ್ಬೆ ಹೊಡಿತಾ ಇದೆ, ಯಾವಾಗ ಬರ್ತದೆ ಅಂತ. ಇವಾಗ ಶಾಂತಿ ಸಿಗೋದು ಬೊಬ್ಬೆ ಹೊಡಿತಾ ಇದೆ, ಕಾಯೋದಲ್ಲ, ಬೊಬ್ಬೆ ಹೊಡಿತಾ ಇದ್ದಾರೆ. ಹೌದಾ? ಬಾಬಾನು ರೆಡಿ ಇದ್ದಾರೆ, ವಿಶ್ವನು ರೆಡಿ ಇದ್ದಾರೆ. ಯಾರು ರೆಡಿ ಇಲ್ಲ? ನಾನ್ ರೆಡಿ. ಮಧ್ಯದಲ್ಲಿರುವಂತ ಸಾಧನ ಇದೆ ಅಲ್ಲ, ಇವರು ಸುಮ್ಮನೆ ಕಾರಣ ಹೇಳ್ಕೊಂಡು ಕೂತ್ಕೊಂಡಿದ್ದಾರೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ ತಂದೆಯ ಸಮಾನರಾಗಬೇಕು. ಅದಕ್ಕಾಗಿ ಈ ಸಾಧನೆಗೆ, ಈ ಸೇವೆಗೆ ನಾನು ಯಾರಿಂದನೂ ಯಾವುದೇ ರೀತಿ ಕಾರಣ ಕೇಳಲಿಕ್ಕೆ ಇಷ್ಟಪಡಿ ರೆಡಿ ಇಲ್ಲ. ಸರಿ, ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದೀರಿ, ಸಫಲತೆನೂ ಕೂಡ ಪಡಿತಾ ಇದ್ದೀರಿ, ಅದರಿಂದ ಆತ್ಮಗಳು ಕೂಡ ಬಾಬನ ಮನೆಗೆ ಬರ್ತಾ ಇದ್ದಾರೆ, ಎಲ್ಲ ಸರಿ. ಅದು ಎಲ್ಲದರ ಜೊತೆಗೆ ಇದನ್ನು ಕೂಡ ವಿಶೇಷವಾಗಿ ಮಾಡಬೇಕು. ಯಾಕಂತಂದ್ರೆ ನೀವು ಲಂಡನ್ ಕಲ್ಯಾಣಕಾರಿ, ಅಮೆರಿಕ ಕಲ್ಯಾಣಕಾರಿ, ಹೈದರಾಬಾದ್ ಕಲ್ಯಾಣಕಾರಿ, ಬೆಂಗಳೂರು ಕಲ್ಯಾಣಕಾರಿ, ನೀವು ಯಾವ ಕಲ್ಯಾಣಕಾರಿ? ವಿಶ್ವ ಕಲ್ಯಾಣಕಾರಿ. ಅಂದ್ರೆ ಸದಾ ಭಗವಂತನ ಶಕ್ತಿ ಎಲ್ಲಿ ಹೋಗ್ಬೇಕು? ವಿಶ್ವಕ್ಕೆ ಹೋಗ್ಬೇಕು. ಹೋಗ್ಬೇಕು ತಾನೆ? ಅದಕ್ಕಾಗಿ ಬಾಬ್ ಸಮಾನ ಸ್ಥಿತಿ ನಿಮ್ಮಲ್ಲಿ ಬರಬೇಕು ಅಂತಂದ್ರೆ ನಿಮ್ಮ ಭ್ರಕುಟಿಯಲ್ಲಿ ಸದಾ ಕಾಲ ಯಾರಿರ್ಬೇಕು? ಬಾಬಾ ಬಾಬಾ ಮಾತ್ರ ಇರ್ಬೇಕು. ನೀವು ಕೂಡ ಅಲ್ಲಿ ಇರ್ಬಾರ್ದು. ಇರಕೂಡದು. ಇದನ್ನ ಮಾಡಲಿಕ್ಕೆ ನಿಮಗೆ ಬೇರೆ ಯಾರ ಸಹಾಯನೂ ಅವಶ್ಯಕತೆ ಇಲ್ಲ. ಇಲ್ಲ. ಅದಕ್ಕಾಗಿ ನೀವು ನನ್ನ ಎದುರುಗಡೆಗೆ ಏನೂ ಕಾರಣ ಹೇಳುವಾಗೆ ಇಲ್ಲ. ಸರಿ, ನೆಕ್ಸ್ಟ್ ಪ್ರಶ್ನೆ ಬಾಬಾರವ್ರು. ಮಕ್ಕಳೇ, ವಿಶ್ವ ಕಲ್ಯಾಣದ ಸೇವೆಯನ್ನ ಯಾವ ಸಮಯದಲ್ಲಿ ಮಾಡ್ಬೋದು, ಯಾವ ಸಮಯದಲ್ಲಿ ಮಾಡುವಂಗಿಲ್ಲ? ಎಲ್ಲಾ ಎಲ್ಲ ಸಮಯ ಸಮಯದಲ್ಲಿ ಮಾಡೋದು. ಮಾಡ್ಬೋದಾ? ಹೌದು. ಅಮಾವಾಸ್ಯೆ ದಿನ ಎಲ್ಲ ರಾತ್ರಿ 12 ಗಂಟೆಗೆ, ಬೆಳಿಗ್ಗೆ 1 ಗಂಟೆಗೆ ಸಮಯದ ಸಂಬಂಧನ ಇಲ್ಲ, ವ್ಯಕ್ತಿಗಳ ಬಂಧನ ಇಲ್ಲ. ಸರಿನಾ? ಕಾರಣಗಳನ್ನು ಮಾತ್ರ ನೀವೇನ್ ಮಾಡ್ತಿದ್ದೀರಿ? ನೋಡಿ, ಭಗವಂತ ಎಲ್ಲ ಪ್ರಶ್ನೆಗಳಿಗೂ ನಮ್ಗೆ ಉತ್ತರ ಏನ್ ಮಾಡಿದ್ದಾರೆ? ಕೊಟ್ಬಿಟ್ಟಿದ್ದಾರೆ. ಅವನ ಎದುರುಗಡೆಗೆ ಏನೂ ಸಬು ಬಂದ ನೀವು ಏನ್ ಮಾಡುವಂಗಿಲ್ಲ. ಬಾಬಾ ಇವತ್ತು ಮಾತಾಡೋದು ಬರೀ ವಿಶ್ವ ಕಲ್ಯಾಣದ ಪ್ರತಿ. ಪಾಂಪ್ಲೆಟ್ಸ್ ಕೊಡ್ಲಿಕ್ಕೆ ನಿಮ್ಗೆ ಯಾರೋ ಬಂಧನ ಆಗ್ಬಹುದು, ಬೇರೆ ಯಾವ್ದಕ್ಕೂ ಮಾಡ್ಬೋದು, ಆದರೆ ವಿಶ್ವ ಕಲ್ಯಾಣದ ಪ್ರತಿ ಮಕ್ಕಳೇ ನಿಮಗೆ ಬಂಧನ ಮಾಡ್ಕೊಂಡಿರೋದು ನೀವೇನೇ ಹೊರತು ಬೇರೆ ಯಾರು ಅಲ್ಲ. ಅದಕ್ಕಾಗಿ ಇದ್ದ ಮೇಲೆ ಈಶ್ವರೀಯ ಸೇವೆ ಬಗ್ಗೆ, ವಿಶ್ವ ಕಲ್ಯಾಣದ ಬಗ್ಗೆ ನೀವು ಯಾವುದೇ ಕಾರಣಗಳನ್ನು ಹೇಳಿದ್ರೆ ಅದಕ್ಕೆ ನಾನು ಕೇಳಲಿಕ್ಕೆ ಚಿಕ್ಕ ಮಕ್ಳು ಏನ್ ಮಾಡ್ತಾರೆ ಗೊತ್ತೋ? ಹೋಮ್ವರ್ಕ್ ಏಕ್ ಮಾಡಿಲ್ಲ ಅಂತದ್ ಏನ್ ಮಾಡ್ತಾರೆ? ಕರೆಂಟ್ ಇಲ್ಲ, ಕರೆಂಟ್ ಇಲ್ಲ, ಇವತ್ತು ಅಜ್ಜಿ ಆರಾಮಿರ್ಲಿಲ್ಲ, ಅಜ್ಜ ಪದೇ ಅಜ್ಜನಿಗೆ ಆರಾಮೇ ಇರೋದಿಲ್ಲ. ಯಾಕೆ? ಹೋಮ್ವರ್ಕ್ ಮಾಡಿರೋದಿಲ್ಲ ಇವರು. ಕಾರಣ ಮತ್ತೇನ್ ಮಾಡಿರ್ತಾರೆ? ಇರ್ತಾರೆ. ಅವರು ನಮ್ಮನ್ನ ನೋಡ್ಬಿಟ್ಟೆ ಕಲ್ತಿರ್ಬೇಕು ಮೋಸ್ಟ್ಲಿ ಅಲ್ವಾ? ಸಂಗಮ ಯುಗದಲ್ಲಿ ಬಾಬನ್ ಜೊತೆ ಕಾರಣ ಹೇಳಿ 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 ಅದೇ ಸಂಸ್ಕಾರ ಏನಾಗಿದೆ ಅವರಲ್ಲೂ ಕೂಡ ಬಂದು ಬಿಟ್ಟಿದೆ. ಅದಕ್ಕೆ ಅಂತ ಮಕ್ಕಳಾಗ್ಬೇಕಾ ನೀವು? ಅಂತ ವಿದ್ಯಾರ್ಥಿಗಳಾಗ್ಬೇಕಾ? ಓಕೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ನೀವೇನೇ ಪ್ರೋಗ್ರಾಮ್ಗಳನ್ನ ಮಾಡಿದ್ರು ಕೂಡ ಮಕ್ಕಳೇ ಅದರ ಉದ್ದೇಶ ಏನು? ವಿಶ್ವ ಕಲ್ಯಾಣ. ತಂದೆಯನ್ನ ಪ್ರತ್ಯಕ್ಷ ಮಾಡೋದು. ಯಾರನ್ನ ಪ್ರತ್ಯಕ್ಷ ಮಾಡೋದು? ಬಾಬಾ ಹೇಳ್ತಾರೆ ಸರಿ, ಒಳ್ಳೆ ಉದ್ದೇಶನೇ ಇದೆ. ತಂದೆಯನ್ನ ಪ್ರತ್ಯಕ್ಷ ಮಾಡೋ ಮೊದಲು ನಿಮ್ಮನ್ನ ಪ್ರತ್ಯಕ್ಷ ಮಾಡಿ ಅಂತ ಹೇಳ್ತಾರೆ. ಯಾರನ್ನ ಪ್ರತ್ಯಕ್ಷ ಮಾಡ್ಬೇಕಂತೆ? ನಮ್ಮನ್ನ ಪ್ರತ್ಯಕ್ಷ ಮಾಡೋದು ಅಂತಂದ್ರೆ ಏನು?
ನಮ್ಮನ್ನ ನಾವು ಪ್ರತ್ಯಕ್ಷ ಮಾಡೋದು ಅಂತಂದ್ರೆ ಏನು? ನಾವು ಸ್ವಯಂ ತಿದ್ಕೊಬೇಕು. ತಿದ್ಕೊಳ್ಬೇಕಾ? ಏನ್ ತಿದ್ಕೊಳ್ಬೇಕು? ನಮ್ಮಲ್ಲಿರುವ ಅವಗುಣಗಳನ್ನೆಲ್ಲ ಪರಿವರ್ತನೆ. ನೀವ್ಯಾರು? ನೀವ್ಯಾರು? ಇರುವುದು. ಓಕೆ, ಉದಾಹರಣೆಗೆ ನೀವು ಒಂದು ನಾಟಕದಲ್ಲಿ ರಾವಣನ ಪಾತ್ರ ಹಾಕಿದ್ದೀರಿ. ಏನ್ ಹಾಕಿದ್ದೀರಿ? ರಾವಣ ಜನರ ಎದುರುಗಡೆ ಹೋಗಿ ನಿಂತ್ಕೊಳ್ತೀರಾ. ನೀವು ಹೇಗಿದ್ದೀರಿ ಅಂತ ಅವ್ರಿಗೆ ಕಾಣುತ್ತೋ ಕಾಣಲ್ವೋ? ಕಾಣಲ್ಲ. ಕಾಣಲ್ಲ. ಏನ್ ಕಾಣ್ತಾ ಇರ್ತದೆ ಅವರಿಗೆ? ರಾವಣ. ರಾವಣನ ಪಾತ್ರನೇ ಕಾಣಿಸುತ್ತೆ. ಸರಿ, ಆಗ ನೀವ್ ಹೇಗಿದ್ರೆ ನೋಡ್ಬೇಕು ಅಂತ ನೀವೇನ್ ಮಾಡ್ಬೇಕು? ಮನೆ ಹೋಗುದು. ಆ ಪಾತ್ರದಿಂದ ಈಚೆಗೆ ಬಂದಾಗ ಕಾಣಿಸುತ್ತೆ. ಆ ರಾವಣನ ಪಾತ್ರವನ್ನು ಕಳಚಿ ಇಡ್ಬೇಕು. ಹೌದು. ಅದು ಏನೇನ್ ಡೆಕೋರೇಷನ್ ಮಾಡ್ಕೊಂಡಿದ್ದೀರಿ, ಏನೇನ್ ಡ್ರೆಸ್ ಹಾಕೊಂಡಿದ್ದೀರಿ, ಏನೇನ್ ಕಿರೀಟ ಹಾಕೊಂಡಿದ್ದೀರಿ, ಅದನ್ನೆಲ್ಲ ಏನ್ ಮಾಡ್ಬೇಕು? ತೆಗೆದು ಇಡುದು. ಅವಾಗ ಏನಾಗ್ತದೆ? ನಾನು ಒಮ್ಮೆ ಕಾಣುದು. ನೀವ್ ಹೆಂಗಿದ್ರು ಹಂಗೆ ತಾನೇ ಕಾಣುತ್ತೆ. ಹೌದು. ಇವಾಗ ನಾರಾಯಣ ಹೇಳುವಂತ ಒಬ್ಬ ವ್ಯಕ್ತಿ ರಾವಣನ ಪಾತ್ರ ಹಾಕಿದಾಗ ಜನ ನೋಡಿದಾಗ ಹೆಂಗ್ ಕಾಣ್ತಾ ಇರ್ತದೆ? ರಾವಣ. ರಾವಣ. ಅವನು ನಾರಾಯಣ ಆಗ್ಬೇಕು ಅಂತ ಏನ್ ಮಾಡ್ಬೇಕು? ಅದೆಲ್ಲ ಇದೆಲ್ಲ ಕಳ್ಚಿ ಕಳ್ಸಿ. ಅದನ್ನ ಕಳ್ಸಿಡ್ಬೇಕು. ಸರಿ, ನೀವ್ ಯಾರು? ಆತ್ಮ. ಈಗ ಯಾವ ಪಾತ್ರ ಮಾಡ್ತಿದ್ದೀರಿ? ರಾವಣ. ಯಾವ ಪಾತ್ರ ಮಾಡ್ತಿದ್ದೀರಿ? ರಾವಣಂದು. ಪುರುಷ, ಸ್ತ್ರೀ, ಮಹಿಳೆ, ಅತ್ತೆ, ಮಾವ, ಅಳಿಯ, ಸಿಟ್ಟಿನಲ್ಲಿರುವಂಥದ್ದು. ನನ್ನ ಹತ್ರ 10 ಎಕರೆ ಜಮೀನಿದೆ, 3 ಕೋಟಿ ರೂಪಾಯಿ ಇದೆ, ನನ್ನ ಹತ್ರ ಡಿಗ್ರಿ ಆಗಿದೆ, ನನ್ನ ಹತ್ರ ವಿಕಾರ ಇದೆ, ನನ್ನ ಹತ್ರ ಸಿಟ್ಟು ತುಂಬಿಕೊಂಡಿದೆ. ಇದೆಲ್ಲ ನೀವಲ್ವಾ? ಅಲ್ಲ. ಇದೆಲ್ಲ ನೀವು ಹೌದೋ ಅಲ್ವೋ? ಅಲ್ಲ. 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 ಏನ್ ಮಾಡ್ಬೇಕು? ಇದೆಲ್ಲ ಕಳ್ಸಿತ್ತು. ಇದನ್ನೆಲ್ಲ ತೆಗೆದು ಬಿಡ್ಬೇಕು. ನಾನು ಸತ್ಯುಗದ ರಾಜ ಆಗಿದ್ದೇನೆ, ಲಕ್ಷ್ಮೀನಾರಾಯಣ ಆಗಿದ್ದೇನೆ, ಹೌದೋ ಅಲ್ವೋ? ಅಲ್ಲ. ಇಲ್ಲ. ನೀವು ಸತ್ಯುಗದ ರಾಜ ಅಲ್ಲ ಇಲ್ಲ. ಮತ್ತೆ? ಆತ್ಮ. ನಾನ್ ರಾಜ ಅಲ್ಲ, ರಾಜ ಮಾಡಿದ್ ನಮ್ಮಪ್ಪ ಅಷ್ಟೇ, ನಾನಾಗಿದ್ದಲ್ಲ ಅದು. ಓಕೆನಾ? ಅಂದ ಮೇಲೆ ನಿಮ್ಮ ಪ್ರತ್ಯಕ್ಷತೆ ಆಗ್ಬೇಕಂದ್ರೆ ನೀವ್ ಯಾರು? ನನ್ನ ಆತ್ಮ. ಆತ್ಮ ಅಷ್ಟೇ. ಆತ್ಮ ಬಿಟ್ರೆ ಅದರ ಮೇಲೆ ಬೇರೆ ಏನು ಹೇಳೋದು. ಇರಕೂಡದು. ನಿಮ್ಮ ಮನಸ್ಸಲ್ಲಿ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯಗಳು ಇರಬಾರ್ದು. ನನ್ನದು ಅಂತ ಇರಬಾರ್ದು. ಸಂಸ್ಕಾರನು ಕೂಡ ಇರಬಾರ್ದು. 84 ಜನ್ಮದ ಸಂಸ್ಕಾರನು ಕೂಡ ಇರಬಾರ್ದು. ಒಳ್ಳೇದು, ಕೆಟ್ಟದ್ದು, 63 ಜನ್ಮದ ಸಾಲ, 21 ಜನ ಇದನ್ನ ಮಾಡ್ಬೇಕು, ಯಾವುದು ಇರಬಾರ್ದು. ಅಲ್ಲೇನಿರ್ಬೇಕು? ನಾನು ಆತ್ಮ. ಆತ್ಮ ಮಾತ್ರ ಇರಬೇಕು. ಅಂದ್ಮೇಲೆ ಸ್ವಯಂನ ಪ್ರತ್ಯಕ್ಷ ಮಾಡ್ಕೊಂಡಿದ್ದೀವಾ? ಮಾಡಿದೀವ ಇಲ್ವೋ? ಇಲ್ಲ. ಇನ್ನು ಅದ ಮೇಲಿರುವಂತ ಕೊಳೆಯನ್ನ ಇಲ್ಲ. ಎಲ್ಲಿವರೆಗೆ ನಿಮ್ಮ ಪ್ರತ್ಯಕ್ಷತೆ ಆಗೋದಿಲ್ವೋ ಅಲ್ಲಿವರೆಗೆ ನಿಮ್ಮ ಮೂಲಕ ನಿಮ್ಮ ಅಪ್ಪನ ಪ್ರತ್ಯಕ್ಷತೆ ಆಗೋದಿಲ್ಲ. ಆಗೋದಿಲ್ಲ. ಸರಿ, ಈಗ ರಾವಣನ ಪಾತ್ರ ಸ್ಟೇಜ್ ಮೇಲೆ ಹೆಂಗಿರ್ತದೆ? ಒಳ್ಳೆ ಪಾತ್ರನೋ ಕೆಟ್ಟ ಪಾತ್ರನೋ? ಕೆಟ್ಟ ಪಾತ್ರ. ಸರಿ, ರಾವಣನ ಪಾತ್ರ ಮಾಡ್ತಾ ಇದ್ರೆ ನೋಡೋರ್ಗೆ ಹೆಂಗ್ ಅನ್ಸತ್ತೆ? ನೋಡಿ, ಇವ್ರು ಹಿಂಗಿದೆ, ಇವನ ಅಪ್ಪ ಅಮ್ಮನು ಕೂಡ ಹೆಂಗಿರ್ತಾರೆ? ಹಂಗೆ ಇರುತ್ತೆ. ಹಂಗೆ ಇರ್ಬೇಕಂತ ಅನಿಸ್ತದ ಅಲ್ಲ ಇಲ್ವೋ? ಅನ್ಸುತ್ತೆ. ಹಾಗೆ ನೀವು ಪ್ರಪಂಚದಲ್ಲಿ ಹೋದಾಗ್ಲೆಲ್ಲ ಗಲಾಟೆಗಳು, ಕಳ್ಳತನಗಳು, ಮೋಸಗಳು, ಕೊಲೆ ಎಲ್ಲ ಮಾಡ್ತಾ ಇದ್ರೆ ಜನರು ಏನ್ ತಿಳ್ಕೊಳ್ತಾರೆ? ಇವರ ಅಪ್ಪ ಅಮ್ಮನು ಕೂಡ ಹಿಂಗೆ ಹಿಂಗೆ. ಹೆಂಗೆ ಇದ್ದಾರೆ. ಹಾಗೆ ನೀವು ಶಾಂತವಾಗಿ ಸುಖದಿಂದ ಇದ್ರೆ ಅವನೇನ್ ತಿಳ್ಕೊಳ್ತಾರೆ? ಎಂತ ಇವ್ರ ಮನೆ ತಂದೆ ಕಂಡವನಪ್ಪ. ತಾಯಿ ಇವರ ಅಪ್ಪ ಅಮ್ಮನು ಹಿಂಗೆ ಇದ್ದಾರೆ ಅಂತ ಅಲ್ವಾ? ಈಗ ಯಾವ ಅಪ್ಪ ಅಮ್ಮನ ತಲೆಯಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ಹೋಗ್ಬೇಕು? ಆತ್ಮದ ಅಪ್ಪ ಅಮ್ಮನ್ನು, ಆ ಶರೀರದ ಅಪ್ಪ ಅಮ್ಮನ್ನು? ಆತ್ಮದ ಸದಾ ಮನಸ್ಸಿನಲ್ಲಿ ಏನಿರ್ತದೆ? ಶಾಂತಿ, ಸುಖ, ಆನಂದ. ಏನ್ ಇರ್ತದೆ? ಇರಬೇಕು. ಸರಿ, ಏನಿರುತ್ತೆ? ದೇಹ, ದೇಹಾಭಿಮಾನ, ದೇಹದ ಸಂಬಂಧಿಕರು, ವಸ್ತುಗಳು, ವ್ಯಕ್ತಿಗಳು, ವೈಭವ, ಶಿಕ್ಷಣ, ಜಾಬು, ಇದೇ ತಾನೇ ಇರ್ತದೆ. ಓಕೆ, ಇದೆಲ್ಲ ತೆಗೆದುಕೊಂಡು ಮನಸ್ಸನ್ನು ತೆಗೆದುಕೊಂಡು ಹೊರಗಡೆ ಪ್ರಪಂಚಕ್ಕೆ ಬಂದಾಗ ನೀವು ನಿಮ್ಮನ್ನ ಪ್ರತ್ಯಕ್ಷತೆ ಮಾಡಿಸ್ತಾ ಇದ್ದೀರೋ ಇಲ್ವೋ? ಇಲ್ಲ. 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 ನಿಮ್ಮನ್ನ ಪ್ರತ್ಯಕ್ಷತೆ ಮಾಡೋದಂತಂದಲ್ಲಿ ಏನಿರ್ಬೇಕು? ಸತ್ಸಂಗ. ಸುಖ, ಶಾಂತಿ, ಆನಂದ, ಬಾಬಾ ಸತ್ಯಗುಣಗಳು. ನೀವು ಮಾತ್ರ ಇರ್ಬೇಕು. ಇಲ್ಲಿರ್ಬೇಕು ಬಾಬಾ ಅಂತಂದ್ರೆ ನಿಮ್ಮನ್ನ ಪ್ರತ್ಯಕ್ಷತೆ ಮಾಡ್ಬೇಕು ಅಂತಂದ್ರೆ ಬೆಳಗ್ಗೆ ಎದ್ದು ಒಂದು ಸಣ್ಣ ಮಗುವನ್ನ ಅಮ್ಮನೇ ಎಳ್ಸ್ಬೇಕು, ಅಮ್ಮನೇ ಎತ್ಕೊಂಡು ಹೋಗ್ಬೇಕು, ಅಮ್ಮನೇ ಸ್ನಾನ ಮಾಡಿಸ್ಬೇಕು. ಕ್ಲೀನ್ ಮಾಡ್ಕೊಂಡು ಅಮ್ಮ ಏನ್ ಮಾಡ್ತಾರೆ? ಮಡಿಲಲ್ಲಿ ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ? ಮನೆ ಒಳಗೆ.
ಮದುವೆ ಮನೆಗೆ ನೆಂಟರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಯಾರನ್ನ? ಮಗುನ ಮಗುವನ್ನ. ಯಾರು ಕರ್ಕೊಂಡು ಹೋಗ್ತಾರೆ? ಅಮ್ಮ ಅಮ್ಮ. ಯಾವಾಗ? ಮದುವೆ ಇರೋ ಚೆನ್ನಾಗಿ ಮದುವೆ ಇರೋ ಟೈಮ್. ಸರಿ. ಒಂದು ಮಗು ಸ್ಕೂಲಿಗೆ ಹೋಗಿದೆ. ಎಲ್ಲಿಗೆ ಹೋಗಿದೆ? ಸ್ಕೂಲ್. ಬೆಳಿಗ್ಗೆ ಹೋಗ್ಬೇಕಂತ ವೈಟ್ ಡ್ರೆಸ್ ಹಾಕ್ಬಿಟ್ಟು ಕಳಿಸಿದಿರಿ. ಸಾಯಂಕಾಲ ಬರಬೇಕಾದ್ರೆ ಮಗು ಹೆಂಗ್ ಬರ್ತದೆ? ಎಲ್ಲ ಗಲೀಜ್ ಮಾಡ್ಕೊಂಡು ಬರ್ತೀವಿ. ಗಲೀಜ್ ಮಾಡ್ಕೊಂಡು ಬರ್ತಾರೆ. ಓಕೆ. ಅದೇ ರೀತಿ ಮಗುವನ್ನ ಅಮ್ಮ ಮದುವೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಹೇಳ್ತಾರೆ, ಇದು ನನ್ನ ಮಗ ಅಂತ ಹೇಳ್ತಾರೆ. ಗಲೀಜ್ ಮಾಡ್ಕೊಂಡು ಬಂದಿರ್ತೀರಾ, ನಿಮ್ಗೆ ಎಲ್ಲಿ ಹೋಗೋದಿದೆ? ಮದುವೆಗೆ. ಮದುವೆಗೆ. ಆವಾಗ ಅಮ್ಮನ ಹತ್ರ ಬಂದ್ಬಿಟ್ಟು ಅಮ್ಮ ನಾನು ಎತ್ಕೋ ಅಂತ ಹೇಳ್ತಾರೆ. ಅಮ್ಮ ಎತ್ಕೊಳ್ತಾರ ಎತ್ಕೊಳಲ್ವ? ಎತ್ಕೊಳಲ್ಲ. ಎತ್ಕೊಳಲ್ಲ. ಸರಿ. ಅಮ್ಮ ಹೋಗಿದಾರ ಮದುವೆಗೆ. ನೀವ್ ಹಿಂಗೆ ಗಲೀಜ್ ಡ್ರೆಸ್ ಅಲ್ಲಿ ಎಲ್ಲಿಗೆ ಹೋದ್ರಿ? ಮದುವೆ ಮನೆಗೆ. ಮದುವೆ ಮನೆಗೆ ಹೋದ್ರಿ. ಆವಾಗ ಅಮ್ಮ ನಿಮ್ಮನ್ನ ಇವ್ರು ನನ್ನ ಮಗ ಮಗಳು ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೋ ಮಾಡಲ್ವ? ಮಾಡಲ್ಲ. ಯಾಕೆ? ಎಲ್ಲ ಗಲೀಜಾಗಿದೆ. ಗಲೀಜಾಗಿದ್ರೆ ನನ್ನ ಮಗ ಅಂತಂದ್ರೆ ಇನ್ಸಲ್ಟ್ ಯಾರಿಗಾಗ್ತದೆ? ಅಮ್ಮನಿಗೆ. ಆವಾಗ ಮಗನ ಮೂಲಕ ಮಕ್ಕಳ ಮೂಲಕ ತಾಯಿಯ ಪ್ರತ್ಯಕ್ಷತೆ ಆಗ್ತದೋ ತಾಯಿಗೆ ಇನ್ಸಲ್ಟ್ ಆಗತ್ತೋ? ತಾಯಿ ಹಾ, ತಾಯಿ ಇನ್ಸಲ್ಟ್ ಆಗತ್ತೆ. ಮತ್ತೆ ನೀವು ಮಾಡ್ತಾ ಇರೋ ಕೆಲಸ ಏನು? ಅದನ್ನೇ ಅದನ್ನ- ಮಾಡ್ತಾರೆ. ಹಿಂದಿಲ್ಲದಿದ್ದರೆ ಇನ್ನೊಂದಿಗಿಲ್ಲ ಅಂತ ಬೇರೆಯವ್ರಿಗೆ ಕಾಂಪ್ಲೆಕ್ಸ್ ಕೊಡೋದು. ಇಲ್ಲಿ ಶಾಂತಿ ಸಿಗ್ತದೆ ಅಂತ ಹೇಳೋದು. ಮನೇಲಿ ಗಲಾಟೆ ಮಾಡೋದು. ಬಾಯಿ ಎತ್ತದ ಸಿಟ್ಟು, ಬಾಯಲ್ಲಿ ಅವಾಚ್ಯವಾದದ ಶಬ್ದ. ಹಿಂಗೆ ನೀವು ಮಾತಾಡಿದ್ರೆ ನಿಮ್ಮಲ್ಲಿ ಸಂಕಲ್ಪಗಳ ಬಂದ ಯೋಚನೆ ಬಂದರೆ ಭಗವಂತನ ಪ್ರತ್ಯಕ್ಷತೆ ಆಗತ್ತೋ ಭಗವಂತನ ಹೆಸರು ಹಾಳಾಗತ್ತೋ? ಭಗವಂತ ನಿಮ್ಮನ್ನ ನೋಡ್ಬಿಟ್ಟು ನಾಳೆ ಜನ ಬ್ರಹ್ಮಕುಮಾರ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬರೋದಿಲ್ಲ. ಹೌದೋ ಅಲ್ವೋ? ಹೌದು. ಹೌದು. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಮೊದಲು ನಿಮ್ಮನ್ನ ಪ್ರತ್ಯಕ್ಷತೆ ಮಾಡಬೇಕು ಅಂತಂದ್ರೆ ನೀವೇನಾಗಿರ್ಬೇಕು? ಆತ್ಮ ಮಾತ್ರ ಆಗ್ಬೇಕು. ಎಲ್ಲಿವರೆಗೆ ನಿಮ್ಮ ಪ್ರತ್ಯಕ್ಷತೆ ಆಗೋದಿಲ್ವೋ, ನೀವು ಕ್ಲೀನ್ ಆಗಿಲ್ವೋ, ಅಲ್ಲಿವರೆಗೆ ಅಮ್ಮ ನಿಮ್ಮನ್ನ ಮಡಿಲಲ್ಲಿ ಇಟ್ಕೊಳ್ಳೋದಿಲ್ಲ. ನಿಮ್ದೇ ಸ್ವಂತ ಮಗು ಗಲೀಜಿದ್ರೆ ಮಡಿಲಲ್ಲಿ ಇಟ್ಕೊಳ್ತೀರಾ? ಇಲ್ಲ. ಯಾಕೆ? ಗಲೀಜಾಗಿದೆ. ನೀವು ಕ್ಲೀನ್ ಆಗಿರೋದು, ಇಸ್ತ್ರಿ ಹಾಕೊಂಡಿದ್ದು, ವೈಟ್ ಬಟ್ಟೆ ಹಾಕೊಂಡಿದ್ದೀರಿ, ಸರಿನಾ? ನಿಮ್ಮ ಎದುರುಗಡೆ ಸಣ್ಣ ಮಗು ಬರ್ತದೆ. ಯಾರು ಬರ್ತದೆ? ಸಣ್ಣ ಸಣ್ಣ ಯಾರು? ನಮ್ಮ ಯೋಗೇಶ್ ಅಣ್ಣ. ಯಾರು? ಯೋಗೇಶ್ ಅಣ್ಣ. ಹೆಂಗ ಬಂದಿದ್ದಾರೆ? ಗಲೀಜಾಗ ಹೆಂಗ ಬಂದಿದ್ದಾರೆ ಅಂತಂದ್ರೆ ಬೆಂಗಳೂರಿನಲ್ಲಿ ಒಂದು ಕೆರೆ ಇದೆ, ಕೆಂಗೇರಿ ಕೆರೆ. ಕೆಂಗೇರಿ ಕೆರೆಯಲ್ಲಿ ಮುಳುಗಿ ಬಿಟ್ಟು ಬಂದಿದ್ದಾರೆ. ಪೂರ್ತಿ ಶರೀರ ಬಟ್ಟೆ ಎಲ್ಲ ಏನಾಗಿದೆ? ಕ್ಲೀನ್ ಇದೆ. ಗಲೀಜಾಗಿದೆ. ಬುರ್ದೆ ಸರಿ. ಬಂದ್ಬಿಟ್ಟು ನಾನು ನಿಮ್ ಜೊತೆಗೆ ಬರ್ತೇನೆ ಅಂತ ಹೇಳ್ತಾರೆ, ಸರಿನಾ? ಅಮ್ಮ ಯೋಗೇಶ್ ಅಣ್ಣನ ಕರ್ಕೊಂಡು ಹೋದ್ರೆ ಹೆಂಗಿರ್ತದೆ? ಹೆಂಗಿರ್ತದೆ? ಚೆನ್ನಾಗಿರಲ್ಲ. ಚೆನ್ನಾಗಿರೋದಿಲ್ಲ. ಓಕೆ. ಆವಾಗ ಯೋಗೇಶ್ವರನ್ನ ಅಮ್ಮ ಕರ್ಕೊಂಡು ಮದುವೆ ಮನೆಗೆ ಹೋದ್ರೆ ಜನ ಎಲ್ಲ ನಿಮ್ಮ ಅಮ್ಮನ ಜೊತೆಯಲ್ಲೇ ಮಾತಾಡಿ ಕೂತ್ಕೊಳ್ತಾರೆ. ಕೂತ್ಕೊಳ್ಳಲ್ಲ. ಮತ್ತೆ ಬೈತಾರೆ. ಕಾರಣ ಅಮ್ಮ ಕಾರಣನೋ ಮಗ ಕಾರಣನೋ? ಮಗ ಕಾರಣ. ಈಗ ನಿಮ್ಮನ್ನ ಕರ್ಕೊಂಡ್ಬಿಟ್ಟು ನಾನು ವಿಶ್ವ ಪರಿವರ್ತನೆಗೆ ಹೋದ್ರೆ ಭಗವಂತನ ಹತ್ರ ಜನ ಬರ್ತಾರೋ ಅಥವಾ ಓಡೋಗ್ತಾರೋ? ಓಡೋತಾರೆ. ಇದನ್ನೇ ಆಗಿರೋದು. ಅರ್ಥ ಆಗ್ತಿದೆ ಇವಾಗ? ಮಕ್ಕಳ ಮೂಲಕ ಪ್ರತ್ಯಕ್ಷತೆ ಆಗ್ಬೇಕು ಅಂತಂದ್ರೆ ಮಕ್ಕಳೇ ನೀವೇನಾಗ್ಬೇಕು? ಆತ್ಮನಾಗ್ಬಿಟ್ಟು ಭಗವಂತನ ನೆನಪು ಮಾಡು. ಮಾಡ್ಬೇಕಾಗತ್ತೆ. ಮೊದಲು ನಿಮ್ಮ ಪ್ರತ್ಯಕ್ಷತೆ ಆಗ್ಲಿ, ಆಮೇಲೆ ಯಾರ ಪ್ರತ್ಯಕ್ಷತೆ ಆಗ್ತದೆ? ಭಗವಂತನ ಪ್ರತ್ಯಕ್ಷತೆ ಆಗ್ತದೆ. ಅದಕ್ಕಾಗಿ ರಾಜಯೋಗವನ್ನ ಮಾಡ್ಬೇಕಾದ್ರೆ, ವಿಶ್ವ ಕಲ್ಯಾಣ ಮಾಡ್ಬೇಕಾದ್ರೆ ನೀವೇನಾಗಿರ್ಬೇಕು? ಏನಾಗಿರ್ಬೇಕು? ಆತ್ಮನಾಗಿರ್ಬೇಕು. ಸರಿ. ವಿಶ್ವ ಕಲ್ಯಾಣ ಮಾಡ್ಬೇಕಾದ್ರೆ ಆತ್ಮ ಆಗೋಣ ಅಣ್ಣವ್ರೆ ಬಾಬಾ. ಆಮೇಲೆ ರಾವಣ ಆಗ್ಬೋದಾ? ವಿಶ್ವ ಕಲ್ಯಾಣದ ಕೆಲಸ ಮುಗೀತು, ಆಮೇಲೆ ರಾವಣ ಆಗ್ಬೋದಾ? ಯಾಕಂದ್ರೆ ರಾವಣ ಜೊತೆಲಿ ಇದ್ದು 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 ಏನಾಗ್ಬಿಟ್ಟಿದೆ ಹೇಳಿ? ರಾವಣ ಸಂಸ್ಕಾರ ಜಾಸ್ತಿ ಆಗ್ಬಿಟ್ಟಿದೆ. ಯಾಕಂದ್ರೆ ಕೆಲವರಿಗೆ ಬಾಬನ ಮಗು ಆಗೋ ಮೊದಲು ಆ ಗಟರ್ ಪಕ್ಕದಲ್ಲಿರುವಂತಹ ತಳ್ಳು ಅಂಗಡಿಯಲ್ಲಿ ಮಸಾಲೆ ಪುರಿ ತಿಂದು 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 ಏನಿರ್ತದೆ? ಅದೇ ಅಭ್ಯಾಸ ಆಗಿತ್ತು. ಅಭ್ಯಾಸ ಆಗಿರ್ತದೆ. ಓಕೆ. ಭಗವಂತನ ಮನೆ ಬಂದಾಗ ಹೊರಗಡೆದೆಲ್ಲ ಆಹಾರ ತಿನ್ನಬಾರ್ದು ಅಂತಂದಾಗ ಏನಾಗುತ್ತೆ? ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ, ಯಾರು ಇಲ್ವೋ ಹೋಗ್ಬಿಟ್ಟು ತಿನ್ಬಿಡೋಣ. ಯಾರು ನೋಡ್ತಾ ಇಲ್ವಲ್ಲ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನನ್ನ ಮಕ್ಕಳಿಗೆ ರಾವಣ ಜೊತೆಗೆ ಇದ್ದು 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 ಏನಿಷ್ಟ ಆಗತ್ತಂತೆ? ಅದೇ ಇಷ್ಟ. ಅಲ್ವಾ? ಚಿಕ್ಕ ಮಕ್ಕಳು ಗಲೀಜ್ನಲ್ಲಿ ಇರೋರಿಗೆ ಎತ್ಬಿಟ್ಟು ಕ್ಲೀನ್ ಮಾಡಿ ಕೆಳಗಡೆ ಬಿಡೋದೇ ತಡ. ಏನ್ ಮಾಡ್ಬಿಡ್ತಾರೆ? ತಿರುಗು ಗಲೀಜ್ ಮಾಡಿ. ಅಲ್ವಾ? ಹಾಗೆ ನೀವು ಕೂಡ ಗಲೀಜ್ ಆಗ್ಬೇಕು, ಆಗ್ಬಾರ್ದು?
ಆಗಬಾರ್ದು. ಆಗಬಾರ್ದು. ಇಷ್ಟು ಕ್ಲೀನ್ ಆಗಿರ್ಬೇಕು ಅಂತಂದ್ರೆ ನೀವು ಮದುವೆ ಮನೆಗೆ ಹೋದಾಗ ನಿಮ್ಮನ್ನ ನೋಡ್ಬಿಟ್ಟು ನಿಮ್ಮ ಅಪ್ಪ ಅಮ್ಮ ಯಾರಪ್ಪ ಇಷ್ಟು ಕ್ಲೀನ್ ಆಗಿದೆಯಾ ಅಂತ ಏನ್ ಮಾಡ್ಬೇಕು, ಹೇಳ್ಬೇಕು. ಎಷ್ಟು ಖುಷಿಯಿಂದ ಇರ್ತಾರಪ್ಪ, ಎಷ್ಟು ಆನಂದದಿಂದ ಇರ್ತಾರೆ, ಎಷ್ಟು ಮಧುರವಾಗಿ ಮಾತಾಡ್ತಾರೆ, ಎಷ್ಟು ಸ್ನೇಹದಿಂದ ಇರ್ತಾರೆ, ಎಷ್ಟು ಚೆನ್ನಾಗಿ ಸೇವೆಯನ್ನ ಮಾಡ್ತಾರೆ. ನಿಮ್ಮನ್ನ ನೋಡಿ ನಿಮಗೆ ಜನ್ಮ ಕೊಟ್ಟಂತ ಅಪ್ಪ ಅಮ್ಮ ಯಾರು, ನಿಮಗೆ ಪಾಲನೆ ಕೊಡ್ತಾ ಇರೋರು ಯಾರು ಅಂತ ಅವ್ರೇನ್ ಮಾಡ್ಬೇಕು, ಹೇಳ್ಬೇಕು. ಕೇಳುವಂತ ಲೇವಲ್ ನಿಮ್ಮಲ್ಲಿ ಬರಬೇಕಾಗ್ತದೆ. ಆವಾಗ ಏನಾಗ್ತದೆ, ವಿಶ್ವದಲ್ಲಿ ತಂದೆ ಮತ್ತು ಮಕ್ಕಳ ಇಬ್ಬರದು ಕೂಡ ಏನ್ ಬರ್ತದೆ, ಪ್ರತ್ಯಕ್ಷತೆ ಹೇಳುವಂಥದ್ದು ಆಗತ್ತೆ. ಆಗಲಿಂದನೇ ಆ ಸಮಯದಿಂದನೇ ಅಷ್ಟು ಕ್ಲೀನ್ ಆದಾಗ್ಲೇನೆ ನಿಮ್ಮನ್ನು ನಾನು ವಿಶ್ವದ ಎದುರುಗಡೆ ಏನ್ ಮಾಡ್ತಾನೆ, ಪ್ರತ್ಯಕ್ಷತೆ ಮಾಡ್ತಾ ಇದ್ದಾನೆ. ಓಕೆ, ಕೊನೆಯ ಮಾತು. ಈಗ ಬಾಬಾ ಏನ್ ಮಾಡ್ತಿದ್ದಾರೆ ನಮ್ಮನ್ನ, ಬಾಬಾ ಇವಾಗ ಏನ್ ಮಾಡ್ತಿದ್ದಾರೆ ಹೇಳಿ ನೋಡೋಣ. ಶೃಂಗಾರ ಮಾಡ್ತಾ ಇದ್ದಾರೆ. ಶೃಂಗಾರ ಅಲ್ಲ, ಒಂದು ದೊಡ್ಡದಾಗಿರುವಂತ ಒಂದು ಕಲ್ಲು ತಗೊಂಡು ಒಂದು ಬ್ರಷ್ ತಗೊಂಡು ಚೆನ್ನಾಗಿ ಏನ್ ಮಾಡ್ತಿದ್ದಾರೆ, ಹೇಳ್ತಾವ್ರೆ. ಉಜ್ಜುತ್ತಾ ಇದ್ದಾರೆ. ಬಿಸಿ ನೀರನ್ನ ಹಾಕಿ ಸರ್ಫ್ ಎಕ್ಸಲ್ ಹಾಕಿ ಚೆನ್ನಾಗಿ ಹಿಂದೆ ಮುಂದೆ ಏನ್ ಮಾಡ್ತಿದ್ದಾರೆ, ಉಜ್ಜಿತ. ಉಜ್ಜಿದಷ್ಟೇ ಸಮಯ, ಅದು ಮುಗಿದ ತಕ್ಷಣದಲ್ಲಿ ಅದೇ ಮತ್ತೆ ಹೋಗ್ಬಿಟ್ಟು ಧೂಳಲ್ಲಿ ಏನಾಗ್ಬಿಡೋದು, ಮತ್ತೆ ಬಂದ ತಕ್ಷಣ ಬಾಬಾ ಏನ್ ಮಾಡೋದು, ಹಿಂಗೊಂದು 8 ದಿವಸ 10 ದಿವಸ ಮಾಡ್ತಾರೆ. 10 ದಿವಸ ಆದ್ಮೇಲೆ ಇವ್ರನ್ನ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಏನ್ ಮಾಡ್ಬಿಡ್ತಾರೆ, ಬಿಟ್ಟು ಬಿಡ್ತಾರೆ. ಬಿಟ್ಟು ಬಿಡ್ತಾರೆ. ಯಾರನ್ನ ಇಟ್ಕೊಳ್ತಾರೆ, ಸ್ವಚ್ಛವಾಗಿರೋ ಮಗನ ಇಟ್ಕೊಂತಾರೆ. ಯಾರನ್ನ ಕ್ಲೀನ್ ಮಾಡಿ ಕಳಿಸಿದಾಗ ವಾಪಸ್ ಮನೆಗೆ ಬಂದಾಗ ಕ್ಲೀನ್ ಆಗಿರ್ತಾರೋ ಅವರನ್ನ ಬಾಬಾ ಸದಾ ಇಟ್ಕೊಂಡು ಅವರನ್ನ ಮುಂದೆ ಶೃಂಗಾರ ಮಾಡ್ತಾರೆ. ಓಕೆ, ನೀವು ಪದೇ ಪದೇ ಗಲೀಜು ಮಾಡ್ತಾ ಹೋದ್ರೆ ಆದ್ಮೇಲೆ ಬರ್ದು ಇಟ್ಕೊಳ್ಳಿ, ಜೀವನ ಪೂರ್ತಿ ಭಗವಂತ ಕ್ಲೀನ್ ಮಾಡಿಸ್ಕೊಳ್ಳೋದಲ್ಲೇ ನೀವು ಬ್ಯೂಸಿ ಆದ್ರೆ ಹೊರತು ವಿಶೇಷತೆ ಧಾರಣೆ ಮಾಡ್ಕೊಳ್ಳಿಕ್ಕೆ. ಇಲ್ಲ. ಕೊನೆಯ ಮಾತು, ಯೋಗೇಶಣ್ಣ ನಿಮ್ಮ ಮಗು ಅಂತ ತಿಳ್ಕೊಳ್ಳಿ. ಯಾರು, ಯೋಗೇಶ್ ಯೋಗೇಶ್. ನಿಮ್ಮ ಮಗು. ಅವರು ಎಲ್ಲಿ ಹೆಂಗ್ ಬಂದಿದ್ದಾರೆ ನಿಮ್ಮ ಎದುರುಗಡೆಗೆ, ಸ್ವಚ್ಛವಾಗಿ. ಕೆಂಗೇರಿ ಕೆರೆಯಲ್ಲಿ ಮುಳುಗ್ಬಿಟ್ಟು ಎದುರುಗಡೆಗೆ ಬಂದ ತಕ್ಷಣ ಅವ್ರ ಎದುರುಗಡೆ ಫೇರ್ ಅಂಡ್ ಲವ್ಲಿ ಅವ್ರಿಗೆ ಹಚ್ತಿರೋ ಹಚ್ಚಲ್ವೋ, ಸ್ವಚ್ಛ ಇಲ್ಲ. ಬಿಳಿ ಬಟ್ಟೆ ಅವ್ರಿಗೆ ಹಾಕ್ತಿರೋ ಹಾಕಲ್ವೋ, ಹಾಕಲ್ಲ. ಗುಲಾಬ್ ಜಾಮೂನ್ ತಿನ್ಸಲ್ವೋ, ಇಲ್ಲ ತಾನೆ. ಆದ್ಮೇಲೆ ನೀವು ಇಷ್ಟು ಗಲೀಜ್ ಮಾಡ್ಕೊಂಡು ಅವ್ರ ಹತ್ರ ಹೋದ ಅವ್ರ ಯಾಕೆ ವಿಶೇಷತೆ ಕೊಡ್ಬೇಕು ನಿಮ್ಗೆ, ಅರ್ಥ ಆಗ್ತಿದ್ಯಾ? ಹೌದು. ಬಾಬಾ ಯೋಗೇಶ್ ಅಣ್ಣಿಗೆ ವಿಶೇಷತೆ ಕೊಟ್ಟಿದ್ದಾರೆ, ದಾದಿಯವರಿಗೆ ಕೊಟ್ಟಿದ್ದಾರೆ, ನನಗೆ ಯಾಕೆ ಕೊಡೋದಿಲ್ಲ, ಯಾಕೆ ಕೊಡೋದಿಲ್ಲ? ಸಾಧನೆ. ಯಾಕಂದ್ರೆ ಕ್ಲೀನ್ ಮಾಡಿ ಇಟ್ಕೊಳಲ್ವಲ್ಲ ನೀವು. ವಿಶೇಷತೆ ತುಂಬಲಿಕ್ಕೆ ನನಗೆ ಅವಕಾಶನೇ ಕೊಡೋದಿಲ್ವಲ್ಲ. ಯಾವಾಗ್ಲೂ ಗಲೀಜು ಮಾಡ್ಕೊಂಡ್ರು ಇಟ್ಕೊಂಡ್ರೆ ನಾನೆಲ್ಲಿ ವಿಶೇಷತೆ ತುಂಬಲಿ? ನಿಮ್ಮ ಮಗುವನ್ನು ಶೃಂಗಾರ ಮಾಡೋದು ಯಾವಾಗ ನೀವು ಹೇಳಿ ನೋಡೋಣ? ಸ್ನಾನ ಮಾಡೋ ಮೊದಲು, ಸ್ನಾನ ಮಾಡಿ ಆದ್ಮೇಲೆ? ಸ್ನಾನ ಮಾಡಿದಾದ್ಮೇಲೆ. ಸ್ನಾನ ಮಾಡ್ಲಿಕ್ಕೆ ನೀವು ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮನ್ನು ಶೃಂಗಾರ ಮಾಡೋದಿಲ್ಲಿಂದ? ಅರ್ಥ ಆಗ್ತಾ ಇದೆಯಾ? ಆದ್ಮೇಲೆ ತಪ್ಪು ಯಾರ್ದು? ನಮ್ದೇ. ಸ್ಕೂಲ್ ಬಸ್ ಬಂದ್ ನಿಂತಿದೆ, ಮಗು ಬೆಳಗಿಂದ ತಾಯಿ ಮಡಿಯಲ್ಲೇ ಹೋಗಿಲ್ಲ ಅಂದ್ರೆ ತಾಯಿ ಎಲ್ಲಿಂದ ಕ್ಲೀನ್ ಮಾಡ್ತಾರೆ ಹೇಳಿ ನೋಡೋಣ, ಅಲ್ವಾ? ಅದಕ್ಕಾಗಿ ಆ ತಪ್ಪನ್ನ ಅರ್ಥ ಮಾಡ್ಕೊಂಡು ಮಕ್ಕಳೇ ಸರಿ ಮಾಡ್ಕೊಳ್ಳಿ, ಸ್ವಪರಿವರ್ತನೆ ಮಾಡ್ಕೊಳ್ಳಿ. ಸದಾ ಕಾಲ ಸ್ವಪರಿವರ್ತನೆ ಇದ್ದಾಗ ನೀವ್ ಹೆಂಗಿರ್ತೀರಿ? ಸದಾ ಶಾಂತಿ ಸುಖದಿಂದ ಆನಂದದಿಂದ ಇರ್ತೀರಾ. ಆವಾಗ ನಿಮ್ಮಲ್ಲಿ ಬದಲಾವಣೆ ಆಗಿದ್ದೇನಾಗತ್ತೆ ಗೊತ್ತಾಗತ್ತೆ. ಬೆಳಗಿಂದ ಸಾಯಂಕಾಲದವರೆಗೂ ಪ್ರತಿ ಕರ್ಮದಲ್ಲೂ ನಿಮ್ಗೆ ಏನ್ ಸಿಗ್ತಾ ಇರ್ತದೆ? ಸಫಲತೆ, ಆನಂದ ಸಿಗ್ತಾ ಇರ್ತದೆ. ಅದು ಆಗ್ತಾ ಇದೆ ಅಂತಂದ್ರೆ ನೀವು ಸರಿ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಿ ಅಂತ ಅರ್ಥ. ಸರಿ, ಓಂ ಶಾಂತಿ. ಓಂ ಶ್ರೀ